ಒಂದು ಕಡ್ಡಿಗೆ ರಂಗೋಲಿ ಬರೇ ಒಂದು 2 ನಿರಂಜನ. ಎಸ್ ಕಲ್ಪಂಚ ಮುಗಿದೆ ಅಂತ ಹೇಳು. ಒಂದು 20 ದಿವಸ ಆಯ್ತು ನೋಡ್ರಿ ಇಷ್ಟು ಸೋರಿಸ್ಲಿಕ್ಕೆ. ಇದ್ರೆ ಎಷ್ಟು ವರ್ಷದ್ದು ಅಂದ್ರೆ ಹೊಸದಾಗಿ ಬಂದಿತ್ತು ನೋಡ್ರಿ ಇದು. ಈ ರೆಕ್ಸ್ ಹೊಸದಾಗಿ ಬಂದಿತ್ತು ಈ ಕಂಪನಿ. 3-4 ವರ್ಷದ ಐತೆ ನೋಡ್ರಿ ಸಮೀರ. ಎಷ್ಟು ದುಡ್ದದಂದ್ರೆ ಅಷ್ಟು ದುಡ್ದದ ನೋಡ್ರಿ ಅದು. ನಿನ್ನ ಮಗಂದು
ಅದು ಸುಮ್ಮನೆ ಮಾಡ್ಲಿಕ್ಕೆ ಅಂದ್ರೆ ಒಂದು ಕಡ್ಡಿಲೆ ರಂಗೋಲಿ ಬರೇ ಒಂದು 2 ನೀಲಂಜನ ಒಳಗೆ ಆರತಿ ಮಾಡಿದ್ರೆ ಬಂಗಾರದಾಗ ಆರತಿ ಮಾಡಿದಂಗೆ ಕಾಣಿಸ್ತದ್ರಿ, ಅಷ್ಟು ಚಂದ ಕಾಣಿಸ್ತದ. ಆಯ್ತಾಯ್ತು. ಮಜಾ ಬರ್ತಾ ಆಡಿಯನ್ಸ್ ಭಯಂಕರ ಮಂದಿ ನೋಡ್ತಾರೆ ಮಾಮಿ ನನ್ನಂಗೆ ಸ್ಟೇಟಸ್ 1200 ತಂದಾಗ ಒಬ್ಬರು ಆಡ್ಲಿಲ್ಲ ಸುಮ್ಮನೆ ಇನ್ನೇನು ಹೋಗ್ತಾನೆ ಮಾಜು ಒಮ್ಮೆ ಮೇಲೆ ಹೋಗೋದು ಅಂತ ಹೇಳಿ. ಇಲ್ಲ ನೀವು ಪಾಠ ಹೇಳಿಕ್ಕೆ ಇದು ಹಂಗೆ ಇರ್ತಾರೆ ಹಿಂಗೆ ಮಾಡ್ದ ಇನ್ನೊಮ್ಮೆ ಆಫ್ ಪಾಪ ಇನ್ನೊಮ್ಮೆ 3 ಸ್ಟಾರ್ಟ್ 3 ಸ್ಟಾರ್ಟ್ 1 2 3 ಸ್ಟಾರ್ಟ್ 2 3 ಸ್ಟಾರ್ಟ್ ವೆಲ್ಕಮ್ ವೆಲ್ಕಮ್ ಇನ್ನೊಮ್ಮೆ ಇಲ್ಲಿ ನೋಡಿ, ಇಲ್ಲಿ ಮಾಡಿ, ಇನ್ನೂ ಮಾಡು, ಇನ್ನೂ ಮಾಡು. 3 ಸ್ಟಾರ್ಟ್. ಸುಸ್ವಾಗತ. ಸುಸ್ವಾಗತ. ಹಾಂ ಅಲ್ಲ ನೀವು ಬರೋದ ನಮಗೆ ಖುಷಿ ಲಕ್ಷ್ಮಿ. ಇಲ್ಲಿ ನೋಡ್ರಿ ಮಾಮಿ, ಇಲ್ಲಿ ನೋಡ್ರಿ, 7ನೇ ಅಂತಸ್ತಿಗೆ ತೆಗೀರಿ.
ಏ ಇವ್ ಅಡ್ಡ ಬರ್ ಎಸ್ ಓಪನ್ ಎಸ್ ಸ್ಟಾರ್ಟ್ ವೆಲ್ಕಮ್. ಹಾಂ ಪರ್ಫೆಕ್ಟ್ ಹಂಗೆ ಹ್ಞೂ ಇಲ್ಲೋಡಿಲ್ಲ ಸಟಕ್ಕನೆ ಇಳಿಬೇಡ್ರಿ, ಇಲ್ಲಿ ಹೇಳೋ ಅಷ್ಟು ಕೇಳ್ರಿ ಒಂಚೂರು. ಹೋಗಿ ತಡಿಪ ಹಂಗಂದ್ರೆ ಹಂಗ ತಡಿಯೋದು ಭಾಂಡಿ ಬೇಕಾಡ್ರಿ. ಭಾಂಡಿ ಸ್ಟೀಲ್ ಭಾಂಡಿ ಅಲ್ಲ, ಉಪ್ಪಾಯಿ ಭಾಂಡಿ ಬೇಕು. ಉಪ್ಪಾಯಿ ಸಣ್ಣ ಮತ್ತು ನಗರಿ ಇಲ್ಲ ಫೋಟೋ ಚೆನ್ನಾಗಿಲ್ಲ ಅಂದ್ಕೊಂಡು ಬಂದಿದ್ದು ಬಡ್ತಾ ಬರ್ತಿದ್ರು. ನಗ್ಬೇಕು ಆಚಾರ ಮಾತ್ರ ಈ ಫುಟ್ಬಾಲ್ ಅಂತ ಎಲ್ಲ ರೆಡಿ. ನಗ್ಬೇಕು ಮುಂದೆ ಬಂದ್ರೆ ಮುಖ ದೊಡ್ಡ ಬರ್ತದೆ ನಮ್ಮಿಬ್ಬರು. ಹೌದು. ಬೇಡ ಜರೂರ್ ಇನ್ನು ಹಾಗೆ ಬಿಡೋದ್ರಿ ಮಾಮಿ, ಇನ್ನು ಹಾಗೆ ಸ್ಟಾರ್ಟ್ ಹೊಡ್ರಿ. ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್. ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿವಾಯ ನಮಃ ಸಂಕರ್ಷಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಕೃಷ್ಣಾಯ ನಮಃ. ಪ್ರಾಣಾಯಾಮ ಮಾಡು. ಪ್ರಾಣಾಯಾಮಃ ಪ್ರಣವಸ್ಯ ಬ್ರಹ್ಮರ್ಷಿಃ ಅಂತಪಹಂ ಸತ್ಯಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸಮೃತಂ ಬ್ರಹ್ಮಭೂರ್ಭುವಃ ಸ್ವರಾಂ. ಅಕ್ಷತ ತಗೊಳ್ರಿ, ಹೇಳಿ. ಮಮ ಗ್ರಹ अस्मिन् निर्माण अंग एतत् ग्रहे देवता मम ग्रहे अस्मिन् ಪವಮಾನ ಬಿಟ್ಟು ನಮಸ್ಕಾರ ಮಾಡು. ಮತ್ತೆ ಇನ್ನೊಮ್ಮಿಬ್ಬರು ಅಗ್ನಿ ರಕ್ಷತೆ ಹಾಕ್ರಿ. ಈ ಮೇಲಿನ ಮನೆಯೊಳಗೆ ಮಾಡ್ತಿರುವಂತಹ ಮೊದಲನೇ ಅಗ್ನಿ ಪೂಜೆ, ಅಗ್ನಿ ರಕ್ಷತೆ ಹಾಕ್ರಿ. ಯಜ್ಞ ಪುರುಷಾಂತರ್ಯಾಮಿ ಅಗ್ನ್ಯಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಕೃಷ್ಣವರ್ತ್ಮನೆ ನಮಃ ದೇವಮುಖಾಯ ನಮಃ ಸಪ್ತಜಿ ನಮಃ ಯಜ್ಞ ಪುರುಷಾಂತರ್ಯಾಮಿ ಹರಣೀಪತಿ ಶ್ರೀ ಪರಶುರಾಮಾಯ ನಮಃ. ಹಿಂಗೆ ಮಾಡಿ ಅಗ್ನಿದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಓಂ ಚತ್ವಾರಿ ಶೃಂಗೇತ್ಯಸ್ಯ ಅಗ್ನಿಮೂರ್ತಿ ಧ್ಯಾನೇ ವಿನಿಯೋಗಃ. ಓಂ ಚತ್ವಾರಿ ಶೃಂಗ ಅತ್ರಯ ಸಪ್ತಹಸ್ತಾ ಆಸೋ ಅಸ್ಯ ತ್ರಿತಾ ಬದ್ಧೋ ವೃಷಭೋರೋ ವಾಸುದೇವಾದಿಕಾಃ ಶುಕ್ಲರಕ್ತಪೀತಾಸನವಜ್ವಲಾಃ ಚಕ್ರಶಂಕಗದಾಬ್ಜೇತ ಪ್ರಥಮ ವಸಲಿ ಹಲಿ ಸದಂಗಚಕ್ರಸ್ತರ್ಣಃ ತೃತೀಯ ಶಾಂಗಬಾಣವಾನ್ ಸಜಂಗಚಕ್ರಸ್ತುರ್ಯಸ್ತೋ ಚಕ್ರಸಂಕಾಶನವಾನ್ ಭೂರಾದೇವತಾ ಪ್ರಾರ್ಥನಂ. ಮತ್ತು ಇನ್ನೊಮ್ಮೆ ಅಗ್ನಿ ಅಕ್ಷತೆ ಹಾಕ್ಬಿಡ್ರಿ. ಇಬ್ರು ಅಕ್ಷತೆ ಹಾಕ್ರಿ. ವೈಶ್ವಾನರಾಯ ವಿದ್ಮಹೇ ಲಾಲೀಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಹಾಲಿನ ಕೆಳಗೆ ಕೆಳಗೆ ಅದ್ರ ಬಿದ್ರೆ ಮತ್ತೆ ಹಾಲು ಹೊಡಿತದ. ನಮಸ್ಕಾರ ರೀ. ನಮಸ್ಕಾರ. ಇಬ್ರು ಆ ಹಾಲಿನ ಪಾತ್ರೆ ತಗೊಳ್ರಿ. ಹಾಲಿನ ಪಾತ್ರೆ ತಗೊಂಡು ಲಕ್ಷ್ಮೀ ನಾರಾಯಣ ದೇವರ ಧ್ಯಾನ ಮಾಡ್ಕೋತ ಒಲಿ ಮೇಲೆ ಹಾಲಿಡ್ರಿ. ಸಕ್ಕ ಅಸಕ ಇಲ್ಲಿ ನೋಡಿ ಇಡ್ಬೇಕು ಮಾಮಿ, ಹಂಗೆ ಇಡಂಗಿಲ್ಲ. ಅವ್ರು ಇಡು ಅಂದ್ಮೇಲೆ ಇಡ್ಬೇಕು. ಇಲ್ಲಿ ತನಕ ನಮ್ ನಡೀತದೆ, ಇನ್ಮೇಲೆ ಅವ್ರದ್ದು ನಡೀತದೆ. ಬಳಿ ಹಾಕ್ರಿ. ಪಾತ್ರೆ ಸಣ್ಣದದ, ಕೆಳಗೆ ಹೋಗ್ತದದು.
सक्तो युवतदवनापुरन्तो यत्र धीरा मनसा वाचमक्राः लक्ष्मीर्निहिताधीवाची ಇಂಥ ದೇವರುಗಳಿಂದ ಸ್ವೀಕಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ. ಪ್ರಾರಂಭ ಕಾಲೇ ನಿರ್ವಿಘ್ನ ಫಲಪ್ರದಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಆನಂದ ತೀರ್ಥವರದೇ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಠಾಗ್ರಂ ಅಭಿಷ್ಠದಂ ಚತುರ್ಮುಖೇರದಾಯಂ ಶ್ರೀನಿವಾಸಂ ಭಜೆ ನಿಶಂ. ಮಂಗಲ ತಿಲಕಂ ಕೃತ್ವಾ ನೀವು ಮನೆಯವ್ರ ಕಡೆ ನೀವು ಹಚ್ಚಿಸ್ಕೋಬಹುದು. ಹೀಗೆ ಗುಂಪ ಹಚ್ಚರಿಗೆ ಸುಮಂಗಲಿ ರಿಯಂ ಹಣೆ ಗುಂಪ ಹಚ್ಚರಿ. ಸುಮಂಗಲಿ ರಿಯಂ ಬಧೋ ರಿಮಾಂ ಸಮೇತ ಬಳಿಕ ಗುಂಪ ಹಚ್ಚರಿ. ಮನೆಯವರಿಗೆ ಗುಂಪ ಹಚ್ಚರಿ. ಮಂಗಲ ತಿಲಕಂ ಕೃತ್ವಾ ಸ್ಥಾಪನ ಆಯಿತು. ನಾವು ಹೊರಡಂಗಿಲ್ವಾ? ಎಸ್ ಸರ್. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಹಾಕಿಟ್ಟಿದ್ದೇನೆ ನಾನು ತಗೋತೇನೆ. ನೀವೊಂದು ತಲೆಗೆ ಹಾಕೊಂಡ್ಬಿಡ್ರಿ. ವರಾನು ಕೊಡ್ತು ಹುಣ್ಣು ಬಿತ್ತು ಎಲ್ಲರೂ ಕೈ ತಡಿ ಹಂಗೆ ನೀವು ಹಾಕ್ರಿ ಶ್ರೀದೇವಿ ಮುಷಿ. ಬ್ಯಾಡ್ರಿ ಎಲ್ಲ ವಿಘ್ನಗಳನ್ನು ನಾಶ ಮಾಡಿ ನಿರ್ವಿಘ್ನವಾದ ಇವತ್ತಿನ ಒಂದು ಕಾರ್ಯ ಅಂತ ಅಷ್ಟೇ ಅಲ್ಲ, ನಿರ್ವಿಘ್ನವಾದ ಜೀವನದ ಪ್ರತಿಯೊಂದು ಹಂತಕ್ಕೂ ಕೂಡ ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ. ಕಾರ್ಯವನ್ನೇ ಸಿದ್ಧಿಮಾಯ ಅಂತ ಮಹಾಗಣಪತಿ ಮಹಾಗಣಪತಿ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಂಭರ ಪ್ರಿಯತಾಂ ಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಪೃಥಿವೀಚಾನಾಯಮ ಯಜ್ಞಮಿ ಮುಕ್ಷರಾಮೃತ ನವಧರೇ ಮುಭೇ ಓಷಧಯ ಸಂವಾದಂತೆ ಸೋಮೇನ ಸಹ ರಾಜ್ಞಾಃ ಯಪರಶಪರಿ ಏವಾನೋ ದೂರ್ವೇ ಪದನ ಸಹಸ್ರೇಣ ತದೇನ ಚ ಆಯನತೆ ಪರಾಯಣ ದೋರ್ವಾರೋ ಅಂದ ಪುಷ್ಪಿಣಿ ಹೇರದಾಷ್ಟ ಪಂಡರೀಕಾಣಿ ಸಮುದ್ರಶ್ಚಾಗ್ರಹ ಇವೆ. ಎರಡು ಕಕ್ಷವನ್ನು ಮುಟ್ರಿ. ಪೂರ್ಣಾದರ ವಿಪರಾಪದಸ್ತು ಪೂರ್ಣಾವದರಾಪರತಾವಸ್ಥೆ ವಿಕ್ರೀಣಾವಹಾನಿ ಸಮೋದ್ಯಂ ಶತಕ್ರತೋ. ಅಕ್ಷತೆ ತಗೊಂಡ್ರಿ ಇಬ್ರು ಅಕ್ಷತೆ ತಗೊಂಡು ಗಣಪತಿ ಪುಣ್ಯವಾಚನದ ಮುಖ್ಯ ದೇವತೆ ಪುಣ್ಯಂ ಪುಣ್ಯ. ಈ ಕರ್ಮ ಸಂಕಲ್ಪ ಅಂದ್ರೆ ಏನು? ಅಗಳ ಮಾಡಿದ್ದಿ ಅನ್ನೋದು ಅದು ಕಾಮ್ಯ ಸಂಕಲ್ಪ. ಅದರಲ್ಲಿ ನಮಗೆ ಅದು ಹೆಂಗ್ ಹೇಳ್ತದೋ ನಾವು ಆ ರೀತಿನೇ ಕರ್ಮವನ್ನು ಮಾಡಬೇಕು. ಒಂದ್ ಯಾವ್ದೋ ದೇವ ಪೂಜೆಗಳು ಅಂತಂದ್ರೆ ನಾವು ಅನ್ಕೊಂಡ ರೀತಿಯ ವಿಧಾನಗಳಲ್ಲ, ಯಾವ ರೀತಿ ಹಿರಿಯರು ಹೇಳಿದ್ದಾರೋ ಆ ರೀತಿ ಮಾಡಲ್ಲ ಅಂತ ಹೇಳ್ತು ನಿಯಮ. ಈ ರೀತಿಯಾಗಿ ಪರಿಪೂರ್ಣತೆಯಿಂದ ಮಾಡಬೇಕು ಅಂತ ಹೇಳ್ತು ಅದನ್ನೇ ನಿಯಮ ಅಂತ ಕರೆದ್ರು. ತಪಸ್ಸು ಅದು ರೀತಿಯಿಂದ ಮಾಡೋದಲ್ಲ, ತಪಸ್ಸಿನೊಳಗೆ ಯಾವ ಒಂದು ಶ್ರದ್ಧೆ ಅಂತ ಹೇಳ್ತೀವಿ ಅಂತಹ ಶ್ರದ್ಧೆಯಿಂದ ಕರ್ಮ ಮಾಡು ಅಂತ ಹೇಳಿದ್ರು. ಕೊನೆಗೆ ಬಂದದ್ದೇ ದಾನ. ಅದರ ಪರಿಪೂರ್ಣ ಫಲ ಬರಬೇಕು ಅಂತಂದ್ರೆ ದಾನಾದಿ ಕರ್ಮವನ್ನ ಆಚರಣೆ ಮಾಡಿದಾಗಲೇ ಸಾಧ್ಯ. ಅದರಿಂದ ಎಷ್ಟು ಮಾಡಬೇಕು ಅಂತ ಹೇಳ್ತಾರಲ್ಲ ಅಷ್ಟು ಅರ್ಥ ಮಾಡ್ಕೊಂಡ್ರಿ. ಕೈ ಮುಗಿದು ಮತ್ತೊಮ್ಮೆ ನಮಸ್ಕಾರ ಮಾಡಿ ವಿಪ್ರಾಹ ಪ್ರಸನ್ನ ಆಸ್ಮ. ಅಕ್ಷತೆ ತಗೋಬೇಕು ಕೈ ಒಳಗೆ. ಅಕ್ಷತೆ ಒಂದು ಹೂ ಇಟ್ಕೊಡ್ರಿ. ನೀವು ಮನೆಯ ಕೈ ಒಳಗೆ ತಂಬಿಗೆ ನೀರನ್ನ ಒಂದೊಂದು ಹನಿ ಹಾಕೋತ ಇರಬೇಕು. ಹಾಗಾದ್ರೆ ನಿಮ್ ಗಿಡನ ಬಿಡಿಸ್ತಾ ಇದ್ದೀರಿ. ಯಾರಿಗೆ ಬಿಡ್ತಿರೋದು? ಅಲ್ಲಿ ಬಿಡ್ತಿರೋದು ಪಿತೃದೇವತೆಗಳಿಗಲ್ಲ, ದೇವತೆಗಳಿಗೇನೆ. ಹಾಗಾದ್ರೆ ದೇವತೆಗಳು ಅಂದ್ರೆ ಅಲ್ಲೇ ಒಳಗಡೆ ಬಿಡಬಹುದಿತ್ತಲ್ಲ, ಯಾಕೆ ಮತ್ತೆ ಹೊರಗಡೆ ಬಿಡ್ತಾ ಇದ್ದೀವಿ ಹೊಲಸು ಮಾಡ್ಲಿಕ್ಕೆ ಅಂತ ಅನ್ಬೋದು. ಹಾಗಾದ್ರೆ ಇಲ್ಲಿ ಬಿಡ್ತಿರೋದು ದೇವತೆಗಳಿಗಾದ್ರೂ ಆ ದೇವತೆಗಳ ಗಣ ಬೇರೆ. ಅಲ್ಲಿ ಬಿಡ್ತಿರೋದೆಲ್ಲ ಮನೆ ಒಳಗಿರುವಂತಹ ದೇವತೆಗಳಿಗೆ, ಮನೆಯೊಳಗೆ ರಕ್ಷಣೆ ಕೊಡೋ ದೇವತೆಗಳಿಗೆ ಅಲ್ಲಿ ಬಿಡೋದಾದ್ರೆ ಇಲ್ಲಿ ಹೇಳಿ ಮನೆಯಿಂದ ಹೊರಗೆ ನಿಂತಿರ್ತಾರಂತೆ. ಹಾಗಾಗಿ ಹೊರಗೆ ಆ ದೇವತೆಗಳು ಬಿಡ್ತಾ ಇದ್ದೀವಿ ಅಂತ ಸ್ಮರಣೆ ಮಾಡ್ಕೊಳ್ರಿ. ಈಶಾನ್ಯ ಬಹಿರ್ದೇಶ
ಮಧ್ಯೆ ಉತ್ತರೋತ್ತರ ಹರ ಒಳ ಬುಟ್ಟಿಗಳ ಬಿಡ್ರಿ ಮಧ್ಯೆ ಉತ್ತರೋತ್ತರ ಹರ ಪ್ರತಿರಸ್ತು ಉತ್ತರೋತ್ತರ ಕ್ರಿಯಾ ಶುಭಾಃ ಶೋಭನಾಃ ಸಂಪದ್ಯಂತ ಇಷ್ಟಾಕಾಮಾಃ ಸಂಪದ್ಯಂತ ತಿಥಿಕರಣಮೋತ್ರ ನಕ್ಷತ್ರ ಸಂಪರಸ್ತ ತಿಥಿಕರಣಮೋತ್ರ ನಕ್ಷತ್ರ ಗ್ರಹ ಲಗ್ನಾದ ದೇವತಾ ಪ್ರಿಯಂತ ತಿಥಿಕರಣ ಮುಹೂರ್ತ ನಕ್ಷತ್ರ ಸಗ್ರಹ ದೇವತೆ ಪ್ರಿಯಂತ ದುರ್ಗಾ ಪಂಚಲ್ಯ ಪ್ರಿಯಂತ ಅಗ್ನಿಪುರಗ ವಿಶ್ವದೇವಾಯದಿಂದ ಅಜರ ಅಜರ ಆಸುತೆ ಸಂಖ್ಯಾಸ್ಯ ಆಮಪಿರೇವ ಭದ್ರ ಪ್ರತಿಮಾ ದೃಷ್ಟ ಕೈ ಮುಗಿದು ಹೇಳ್ರಿ ಶಿವಂ 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 ಶಿವ ಅಂದ್ರೆ ಮಂಗಲ ಅಂತ ಅಷ್ಟೇ ರೀ. ಬೇಡ್ರಿ ಬರ್ರಿ. ಬರೀ ಮಹಾಮಂಗಳ ಇಲ್ಲಿ ಪ್ರಾರ್ಥನೆ ಮಾಡೋದು ಈ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಮಾಡಿಸ್ತಾ ಬಂದಿದೆಯೋ ಇನ್ನು ಮುಂದೆ ಅನ್ಕೊಂಡ್ರೆ ನೀವು ಇದಕ್ಕೆ ಅಶ್ವತ್ಥ ಹೆಸರಿ ಓಂ ನಮಾಮಹೇ ಕವಿಂ ಕವೀನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಆನಶೃಣ್ವನ್ನೋತಿಭಿः ಸೇದಸಾದನಃ. ಗಣಪತಿ ಅಂತರ್ಗತ ಭಾರತೀಯ ನೈವೇದ್ಯಾರ್ಥೇ ಮಂತ್ರಯಃ ಸಮಾಧಾನಯಃ ಭವಸದೇವಯೋಃ ಅವ್ಯವಹಾರೇ दुष्ट इंद्राय मंत्र पवन कनिकृत विश्वपति जोरहि स्वाहा गिरा इंद्रबंध पंजोगा रचना गवेजि गात्र में आवक्त में तेमि स्वाहा अभिश्वास मध्य कागपुरवाज स्वाहा परिवारे मनोर जल विश्वास दोबातो सोय Done. ये तमुद्र के बावज संस्था साइसन नंता स्वाहा साइसन को सामना सा गोजामने दस्य स्वाहा अनंत नमः वृंदावेन समाज समय प्रागा जोर गोरते दे स्वाहा देवन साम पिदाना सस्य वेदसावता पवित्र दे स्वाहा तम सो गतुंतरा करुणाय जोगार विदाव दे स्वाहा रविने वचिंता वतंदर उद्गाने पुराय समाज के वाज स्वाहा अरसो बाला सैंदर पृथ्वीन्द्र समाज अक्षर स्वाहा अत्य अर्गर्व सर्वपद संपद संस्कार देव स्वाहा
ಮುಂದೆ ಬರ್ರಿ ಇಲ್ಲಿ ಬರ್ರಿ. ಕೂತ್ ಹಾಕ್ರಿ ಕೂತ್ ಹಾಕ್ರಿ. ಹೆಚ್ಚಿನ ಉಕ್ಕಿನ ಕಂಬದಿ ಕಲಿ ಬಂದ ಲಕ್ಷ್ಮೀ ನರಸಿಂಹಗಾರುತಿಯಂತಿದೆ ವಾಮನ ರೂಪಿಣಿ ದಾನವೆತ್ತವಗೆ ಪ್ರೇಮದಿ ಕೊಡಲಿ ಲಕ್ಷ್ಮೀ ನರಸಿಂಹಗಾರುತಿಯಂತಿದೆ ವಂದನೆ ನಿಂತ ಬೌದ್ಧಾವತಾರಗೆ ಉತ್ತಮ ಹಯವ ನಿರ್ಗವಗೆ ಭಕ್ತರ ಸಲಾರುತಿಯಂತಿದೆ ಮುಖಿಯರು ಎಲ್ಲರೂ ಬಂದು ಶ್ರೀ ಲಕ್ಷ್ಮೀ ಬರ್ರಿ ಅಷ್ಟೇ.
ಬಂದಿಲ್ಲ ಅಂತ ಅವ್ರಿಗೆ ಬೇಜಾರದ. ನೇಪಾಳಕ್ಕೆ ಬರ್ರಿ ಅಂದೆ, ಅದಕ್ಕೂ ಹೋಗ್ತೀವಿ. ಅದು 10 ದಿವಸ 22 ಸಾವಿರ ಎಲ್ಲ ಬಂತ ಎಲ್ಲ ಬಂದು ಡಿಸೆಂಬರ್ ಮಾರ್ಚ್ ಒಳಗೆ ಕಾಶ್ಮೀರ ಅರ್ಥೆ ಚಂದನಂ ಸಮರ್ಪಯಾಮಿ. ಎಲ್ಲ ಕಡೆಗೂ ಹೋದ ಆದ್ರೆ ನೀರು ರಕ್ಷಣೆ ಸಮರ್ಪಯಾಮಿ. अलंकारार्थे अक्षतान् समर्पयामि. पूजार्थे नानाविध परिमलपत्र पुष्पाणि समर्पयामि. धूपं दीपं समर्पयामि. नैवेद्यार्थे मांस नैवेद्यं निवेदयामि. मांसದ ನೈವೇದ್ಯವಾಸನ ಮೃಳಾಧಿ ದೃಶೇ ಕ್ಷೇತ್ರಪಾಲಾಯ ನಮಃ. ಸ್ವಲ್ಪ ಅಕ್ಷತೆ ಬಲಗೈ ಒಳಗೆ ತಗೊಳ್ರಿ. ನೀವು ಎಡಗೈ ಒಳಗೆ ತಮ್ಮಿಗೆ ತಗೋಬೇಕು. ಈ ರೀತಿ ರಕ್ಷಣೆ ಮಾಡು ಅಂತ ಕೇಳ್ದಂಗೆ. ವಸಿಷ್ಠ ಗೋತ್ರ ಹೆಸರು ಜೈರಾಮಾಚಾರ್ಯ ಶರ್ಮಣಃ. ಸೌಭಾಗ್ಯವತಿ ಛಾಯಾನಾಮ್ನ್ಯಾಃ. ವಸಿಷ್ಠ ಗೋತ್ರ ಸಮೀರ ಶರ್ಮಣಃ. ವಸಿಷ್ಠ ಗೋತ್ರಿ ಹೆಸರು ನೈನಾನಾಮ್ನ್ಯಾಃ. ವಸಿಷ್ಠ ಗೋತ್ರ ಸುಮಧ್ವ ಶರ್ಮಣಃ. ವಸಿಷ್ಠ ಗೋತ್ರ ಸುವೀರ ಶರ್ಮಣಃ. ಮಮ ಅಂತ ಹೇಳ್ರಿ. ಜೈರಾಮಾಚಾರ್ಯ ಶರ್ಮಣಃ ಯಜಮಾನಸ್ಯ ಸಹ ಕುಟುಂಬಸ್ಯ ಆಯುರ್ವರ್ತಾರಃ. ಸುಮಧ್ವ ಹೇಳಿದ್ರೆ ಇವರ ಪರಿವಾರ ರಕ್ಷಣೆ ಮಾಡು ಅಂತ ಒಬ್ಬರ ಹೆಸರು. ಸರಿ ಸರಿ. ಮಮ ಅಂತ ಹೇಳ್ರಿ. ಯಜಮಾನಸ್ಯ ಸಹ ಕುಟುಂಬಸ್ಯ ಆಯುಕರ್ತಾರಃ ಕ್ಷೇಮಕರ್ತಾರಃ ಶಾಂತಿಕರ್ತಾರಃ ಪುಷ್ಟಿಕರ್ತಾರಃ ತುಷ್ಟಿಕರ್ತಾರಃ ವೃತ್ತಿಕರ್ತಾರಃ ಶಾಂತಿಕರ್ತಾರಃ ವರದಾ ಭವಂತು ಅನೇನ ಸ್ಥಾಪಿತ ಕ್ಷೇತ್ರಪಾಲ ದೇವತಾ ಪ್ರಿಯಂತ. ನಮಸ್ಕಾರ ಮಾಡ್ರಿ. ಈ ಬಲಿಯನ್ನು ನೋಡುತ್ತಾ ಈ ಮಂತ್ರ ಕೇಳಿ ನಮಸ್ಕಾರ ಮಾಡ್ರಿ. ಒಬ್ಬನೇ ಕ್ಷೇತ್ರಪಾಲ ಇಷ್ಟೆಲ್ಲ ಕ್ಷುದ್ರ ದೇವತೆಗಳು ಸೇರಿ ಆ ಒಂದು ಬಲಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಅದರ ಅರ್ಥ. ಓಂ ಬಲಿಕರಣಂತ ಹೇಮಾಂ ದೇವ ಆದಿತ್ಯ ವಸವಸ್ತತಾ ಇದೆಯೋ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಪರಿವಾರಕ್ಕೆ ಕ್ಷಣ ಕ್ಷಣವೂ ರಕ್ಷಣೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ. ಇದಂ ಸುವರ್ಣ ಪುಷ್ಪ ರಕ್ಷಿಣಾಂತಭ್ಯಮಹಂ ಸಂಪ್ರದದೆ ಹೇಳ್ರಿ. ನಾಮಮ ನಾಮಮ ನಾಮಮ. ಈಗ ದೀಪ ನಿವಾಳಿಸ್ತಾರೆ. ನಿವಾಳಿಸೋದ್ರಿಂದ ದೃಷ್ಟಿಯಾದಿ ದೋಷಗಳು ಪರಿಹಾರ ಆಗ್ತದೆ. ಈ ಸಮಯಕ್ಕೆ ಫೋಟೋ ತೆಗಿಬೇಡ್ರಿ. ಯದಸ್ತೆ ಜಗವಾ ದೇವಾನಾಮೃತಸ್ಯ ನಾಭಿ ವಯರ್ನಾಮ ಪ್ರಬ್ರವಾಮ ಹೃದಸ್ಯಾಸ್ಮಿನ್ ಯಜ್ಞೆ ಧಾರಯಮೇ ಗೌರಯೇತದ ಚತ್ವಾರೆ ಶೃಂಗಾತ್ರಯೋ ಅಸ್ಯ ಪದವತ್ತೋ ವ್ರಜವರಲವಿತೆ ಮಹಾದೇವ ಮಧ್ಯಾಂ ಅವಿವೇಚನಂದನ ಇಂದ್ರರೇಕೋ ಸೂರ್ಯರೇಕೋ ಜಚಾನವೇನಾದೇಕೋ ಸದಯಾನಿಷ್ಠ ದಕ್ಷೋ ಅಂಧರಾಯೋಷಿ ಅಭಾಮಣಿಗೆ ಸಮಿತೆ ಯಮಸ್ಯ ಆವೃತಸ್ತಮಸ್ಯ ಭವಧುವಂತಂತಭೂರ್ಯೋ ಸ್ವಾಹಾ ರಂಗಜ ಮಧುಮಂತಂತಭೂರ್ಯೋ ಸ್ವಾಹಾ ಅದ್ಭ್ಯಮೇದಂ ನಾಮಮೇ ಉತ್ತಮಂ ಜ್ಯೋತೆ ಸರ್ವವೈ ಪೂರ್ಣಾಹುತೆ ಅತೋಯಂ ಪೂರ್ಣಾಹುತೆ ಅಸ್ಯ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಮುಖ್ಯ ಪ್ರಾಣವರದ ಗೋವಿಂದ ಗೋವಿಂದ. ಸಂವತ್ಸರ ಭಾಗೀರಥಿ ಭಾಗೀರಥಿ ಬಿಟ್ಟು ಕೈ ಒಳಗಿರೋ ಪ್ರಾಗಾರಿ ಪರಿಸ್ತರಣ ಅನ್ನೋತ ಈ ಮೂಲಿಗೆ ಅರ್ಶನಾತ್ಮ ಇರಿಸಬೇಕು. ಈ ಮೂಲಿಗೆ ಹೆಸರೇ ಇಲ್ಲಿರೋದು ಹರಣ್ಯ ದೇವಿ ಪರಶುಪಾಯಾಮಿ.
अक्षतयस्रे अलङ्कारार्थे अक्षतान् समर्पयामि पूजार्थे पत्रपुष्पं समर्पयामि धूपं दीपं समर्पयामि नैवेद्यार्थे तेज आरोग्यं देहि मे हव्य वाहन देहि मे हव्य वाहन ओम नमः ನಮಸ್ಕಾರ ಮಾಡಬೇಕು ವಸಿಷ್ಠ ವಾಸಿಷ್ಠಾವತಾವರಣ ಕೊಡ್ರಿ ನೀವು ಕೊಡ್ರಿ ವಸಿಷ್ಠ ವಾಸಿಷ್ಠಾವತಾವರಣ ಕಂಡ್ರೊಂಡೈತಿ ತ್ರಯಾರ್ಷಯ ತ್ರಿಪುರನ್ವಿತ ವಸಿಷ್ಠ ಗೋತ್ರ ಋಗ್ವೇದಸ್ಯ ಅಶ್ವನಾಯನ ಸದೃಶ ಕಲ್ಲೇಶಾಕಾಧ್ಯಾಯಿ ನಮಸ್ಕಾರ ಮಾಡ್ರಿ ಅಹಂಭೋ ಅಭಿವಾದಯತೆ ವಿವಾದಾಯಾಮಿ ನಮಸ್ಕಾರ ಮಾಡ್ರಿ ಪ್ರಮಾದಾತ್ ಕುರ್ವತಾಂ ಕರ್ಮ ಪೃಚ್ಛವೇತಾಂ ಸುರೇಶೇತ ಸ್ಮರಣಾದೇವ ತದ್ದೃಷ್ಟಾಂ ಸಂಪೂರ್ಣಸ್ಯಾದಿನಿಶ್ಚಿತೆ ಕಾಯಿಕ ವಾಚಿಕ ಮಾನಸಿಕ ಅಂತ ಯಸ್ಸ್ಮೃತ್ಯಾಚ ನಾಮೋಕ್ತಾರಪೋ ಯತೆ ಕ್ರಿಯಾದಿಶೋ ಕೃತ ಮಮ ಗ್ರಹೆ ಅಸ್ಮಿನ್ ದಿನೆ ಹೋಮಾನ ಮಂಡಲಸ್ಥ ಹೋಮಾನ ಹವನ ಸಚ್ಕೊಡ್ರಿ हरिद्राद्रव्याणि समर्पयामि पूजार्थे नानाविध परिमलपत्रपुष्पाणि समर्पयामि अक्षतानि केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः रतिकेशाय नमः पद्मनाभाय नमः दामोदराय नमः नामपूजानन्तरेण उन्सौटीरिंद धूप ओम वितरीमं दर्शयामि ದೇವರ ಮಹಾಮಂಗಳತೆ ಕೊಟ್ಬಿಡ್ರಿ ನೈವೇದ್ಯ नित्यमङ्गलानि भवन्तु राज्यमहाराज्यमाधिपत्यमय समर्थपरया येषा सार्वभौमस्था एकराळतिः तरपेतश्चोर्गोभिकेतो वरदपरवेष्टारो अमृतस्यावसङ्ग्रहे आयुक्षुतस्य कामप्रियैर्विश्वैरेवा सभासद इति यो वैतां ब्रह्मणो वेदामृतेनावृतां पुरीं तस्मै ब्रह्मज ब्रह्मणे वासुदेवाय धीमहि तन्नो विष्णु प्रचोदयात् महालक्ष्मी च विद्महे विष्णुपत्नी च धीमहि तन्नो लक्ष्मीः प्रचोदयात् आवाहित समस्त देवताभ्यो नमः अक्षते हाकि कलशಗಳಿಗೆ ವೇದೋಕ್ತ ಮಂತ್ರ ಪುಷ್ಪಾಂಜಲಿ ನಿತ್ಯದಲ್ಲಿ 3 ಪ್ರದಕ್ಷಿಣೆ ಮಾಡ್ರಿ ಯಾನಿ ಕಾನಿ ಚ ಪಾಪಾನಿ ಯಜಮಾನ್ ಧರ್ಮಕರ್ತಾನಿ ಚ ತಾನಿ ತಾನಿ ದರ್ಶನ್ನೇ ಪ್ರದಕ್ಷಿಣ ಪದೇ ಪದೇ ಪಾಪೋ ಪಾಪ ಕರ್ಮಾಂ ಪಾಪಾತ್ಮ ಭಾವಸತ್ವ ರಾಹಿ ಮಾತೃಪ ಯಾರಿಲ್ಲ ಬಾಕಿ ಹಣ್ಣೆಚ್ಚ ನಮಸ್ಕಾರ ಮಾಡ್ರಿ ನಮಸ್ಕಾರ ಮಾಡುವಾಗ ನಿಮ್ಮ ಮನಸ್ಸಿನ ಅಪೇಕ್ಷೆಯನ್ನ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ರಿ ತಸ್ಮಾತ್ ಕಾರಣ ಇಲ್ಲಿ ಕೆಳಗೆ ಕೊಡ್ರಿ ಪ್ರೋಕ್ಷಣೆ ಆಗ್ತಾರೆ ಏನಿಂದ ಪ್ರೋಕ್ಷಣೆ ಮಾಡಿಸ್ಕೋಬಾರ್ದು ಆದಷ್ಟು ಕೆಳಗೆ ಕೊಡ್ಲಿಕ್ಕೆ ಬರುವಂತವರೆಲ್ಲ ಕೆಳಗೆ ಕೊಡ್ರಿ समुद्र विश्वभूतानि यथा सर्वस्य वेषजेस्तास्ते गृह्णन्तु वेषजो अस्ताभ्यां दरजागाभ्यां दिग्वार परोगवे अनामयत्नभ्यां त्वादाभ्यां दोपस्प्रजामसे व्याधिनिवारणं निधुं देवकर्षोदकं तीर्थं षडरे धारयामि विभूतिग्रहणे वियोगः मानस्तोके मध्ये नम्ಕೊಳ್ರಿ ಮೊದಲು ನೀವು ಅವರವರಿಗೆ ಮಾನಸ್ತೋಕೆ ತನಯಮಾನ ಆಯೋಮಾನ ಘೋಷಮಾನ ಶ್ರೇಯಸ್ವರೀರ್ಷಃ ಪರ್ ಮಕ್ಕಳು ಇವರು ಇದ್ದಾರಾ ಇದು ಮುದ್ರ ಅಲ್ವಾರೋ ಹಚ್ಚ್ರಿ ಮನೆಯವ್ರಿಗೆ ಹಚ್ಚ್ರಿ ಹಿಂದಿಂದ ಕೈ ಮಾಡಿ ಮಗ ಹಚ್ತಾರ ನೋಡ್ರಿ ಈಗ
ಬ್ರಾಹ್ಮಣ ಪರಿವಾರದಿಂದ ತಮ್ಮ ಪರಿವಾರಕ್ಕೆ ಬರಲಿ ಅಂತ ಕೊಡ್ತಾ ಇದ್ದೇವೆ. ಗೋಯಾಭವನ್ನೇನ ಯೋಗೇನ ಯತ್ರ ದೌರವೇ ಕೃತೋ ಪಾರಾಯಣ ತೇನ ಪುಣ್ಯ ಪುಣ್ಯವಾನ್ ಭವ. ಅಕ್ಷತೆ ತಗೊಳ್ಳಿ. ಈ ಹೋಮದ ನಿಮಿತ್ತವಾಗಿ, ಈ ಒಂದು ಮನೆ ಕಟ್ಟಡದ ನಿಮಿತ್ತವಾಗಿ ಮಾಡಿಸಿದ್ದಾರೆ. ಇಂತಹ ಎಲ್ಲರ ಶುಭ ಕಾರ್ಯಗಳನ್ನ ನಮ್ಮಿಂದ ಪರಿವಾರದಿಂದ ಈ ಮನೆಯಲ್ಲಿ ಮೇಲಿಂದ ಮೇಲೆ ವಿಶೇಷವಾಗಿ ಸ್ವೀಕಾರ ಮಾಡ್ತಾ ಮೇಲಿಂದ ಮೇಲೆ ಆಗಮನ ಮಾಡ್ರಿ. ಹೋಮಗಳನ್ನು ಮಾಡುವ ಪ್ರೇರಣೆ ನಮ್ಮ ಪರಿವಾರಕ್ಕೆ ಮಾಡ್ರಿ ಎಂದು ಪ್ರಾರ್ಥನೆ ಮಾಡಿ ಅಕ್ಷತೆ ಹಾಕಿ ವಿಸರ್ಜನೆ ಮಾಡಬೇಕು. ಸರ್ವೇ ಪೂಜಾಮಾದಾಯ ವರ್ತ್ಯಂ ನಿಷ್ಠಕಾಮ್ಯಾರ್ಥ ಸಿದ್ಧಾರ್ಥಂ ಪುನರಾಗಮನಾಯ ಚ ಅಗ್ನಿಗೆ ಗಚ್ಚ ಗಚ್ಚ ಸರಸ್ರೇಟ ಸ್ವಸ್ಥಾನೇ ಭಗವಾನಾಯ ಯತ್ರ ಬ್ರಹ್ಮಾದಯೋ ದೇವಾ ತತ್ರ ಗಚ್ಚ ಹುತಾಶ್ರಮ. ಹೋಮ ಫಲಶ್ರುತಿ ಶ್ರವಣಂ ಅಂತರಿಕ್ಷೇ. ಸ್ವಲ್ಪ ಈಗ ಯಾರು ಮಾತಾಡಬಾರ್ದು. ಇಲ್ಲಿ ಗೋತಂತವ್ರು ಯಾರು ಮಾತಾಡಬೇಡ್ರಿ. ಲೋಕನಾಗಿದ್ದವರಿಗೆ ವಾಯುದೇವರು ಎಷ್ಟೆಷ್ಟು ದೋಷಗಳನ್ನು ನಾಶ ಮಾಡ್ತಾರೆ. ಈ ಪವಮಾನೋಮ ಏನು ಹೇಳ್ತದೆ, ಈ ಪವಮಾನೋಮದ ಫಲ ಏನು ಅಂತ ಅನ್ನೋದು ಈ ಫಲಶ್ರುತಿ ಅರ್ಥ. ಆ ಫಲಶ್ರುತಿ ಕೇಳುವ ದೈವ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಠಾಗ್ನಂ ಅಭಿಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇನಿಶಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ದುರ್ವಾದಿದ್ವಾಂತರವೇ ವೈಷ್ಣವೇಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಆಪಾದಮೂಲ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಒಂದು ವಿಶೇಷ, ಮನೆ ನಿರ್ಮಾಣ ಮಾಡಿದ್ದೀರಿ. ಆ ಮನೆ ನಿರ್ಮಾಣದ ಅಂಗವಾಗಿ ಇವತ್ತಿನ ಈ ಪವಮಾನ ಹೋಮ, ಈ ಪವಮಾನ ಹೋಮವನ್ನು ಕೂಡ ಸಂಪೂರ್ಣವಾಗಿ ಮಾಡಿ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಇಂತಹ ಒಂದು ಪವಮಾನ ಹೋಮ, ಇದರ ವಿಶೇಷ ಏನು? ಸಾಮಾನ್ಯವಾಗಿ ಹೋಮಗಳು ಸಾಕಷ್ಟು ಹೋಮಗಳಿವೆ. ಒಂದಲ್ಲ, ಎರಡಲ್ಲ, 100 1000 ಅದಕ್ಕಿಂತ ಇನ್ನೂ ಅಧಿಕ ಹೋಮಗಳೇ ಇವೆ. ಆ ಎಲ್ಲ ಹೋಮಕ್ಕಿಂತ ಯಾವ ಹೋಮಗಳು ನಮಗೆ ಗೊತ್ತಿವೆಯೋ ಇಲ್ಲೋ ಗೊತ್ತಿಲ್ಲ, ಅದರ ದೇವರು ಯಾರೋ ಗೊತ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅದರ ಮಂತ್ರಗಳೇನೋ ಗೊತ್ತಿಲ್ಲ. ಆದರೆ ಈ ಪವಮಾನ ಹೋಮ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಹೋಮ ಇದು. ಯಾರಿಗೂ ಕೂಡ ಪವಮಾನ ಹೋಮ ಗೊತ್ತಿಲ್ಲ ಅಂತಿಲ್ಲ. ಆ ಪವಮಾನ ಹೋಮದ ದೇವರು ಯಾರು ಅಂತ ಪವಮಾನ ಹೋಮದ ದೇವರು ಇಂಥವರು ಅಂತ ಗೊತ್ತಿಲ್ಲ ಅಂತಿಲ್ಲ. ಪ್ರತಿಯೊಬ್ಬರಿಗೂ ಪವಮಾನ ಹೋಮ ಅದರ ಮಹತ್ವ ಗೊತ್ತಿದೆ ಇದೆ. ಅಷ್ಟು ಪವಮಾನ ಹೋಮ ಈ ಕಲಿಯುಗದೊಳಗೆ ಪ್ರಾಮುಖ್ಯತೆಗೆ ಬಂದಿದೆ. ಯಾಕೆ ಇಷ್ಟೆಲ್ಲ ಹೋಮಗಳಿದ್ರೂ ಪವಮಾನ ಹೋಮಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಬಂತು? ಇಷ್ಟೆಲ್ಲ ಹೋಮಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂತಲ್ಲ, ಅವಕ್ಕೂ ಒಂದು ಪ್ರಾಮುಖ್ಯತೆ ಇದೆ. ಆದರೆ ಪವಮಾನ ಹೋಮಕ್ಕೆ ಇನ್ನೊಂದು ವಿಶೇಷವಾದಂತಹ ಪ್ರಾಮುಖ್ಯತೆ ಬಂತು. ಅದರ ಒಂದು ಕಾರಣ ಏನು? ಪವಮಾನ ಹೋಮ ಇದು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋಣ. ಈ ಪವಮಾನ ಅಂದರೆ ಇದರಲ್ಲಿ 610 ಮಂತ್ರಗಳೇ ಪವಮಾನ ಹೋಮದ ಮಂತ್ರಗಳು. ಈ ಮಂತ್ರಗಳು ಅಂದರೆ ಯಾವುದದು? ವೇದ ಮಂತ್ರ. ಈ ವೇದ ಮಂತ್ರ ಇವತ್ತಿಂದು ಅಲ್ಲ, ನಿನ್ನೆದು ಅಲ್ಲ, ಹಿಂದೆ 100 ವರ್ಷಗಳದ್ದು ಅಲ್ಲ. ಅಪೌರುಷವಾಗಿರತಕ್ಕಂತಹ ವೇದ. ಬಹಳ ಹಿಂದಿನಿಂದ ಅನಾದಿ ಕಾಲದಿಂದನೂ ವೇದಗಳು ಬಂದಿದೆ. ಇನ್ನೂ ಅಷ್ಟು ಅದಕ್ಕಿಂತ ಅಧಿಕ ಅನಾದಿ ಕಾಲಗಳ ವರ್ಷದಷ್ಟು ಮುಂದೆ ವೇದ ಮಂತ್ರ ಹೋಗಲಿದೆ. ಅಂತಹ ವೇದ ಮಂತ್ರ ಬಂದದ್ದು ಬ್ರಹ್ಮದೇವರಿಂದ. ಅಂತಹ ಬ್ರಹ್ಮದೇವರ ಬಾಯಿಯಿಂದ ಬಂದಂತಹ ಆ ಎಲ್ಲ ವೇದ ಮಂತ್ರಗಳು ಕೂಡ ಸಂಗ್ರಹವಾಗಿ ಒಂದು ಕಡೆಗೆ ಎಲ್ಲವೂ ಕೂಡ ಕೂತಾಗ ಅದನ್ನು 4 ಭಾಗವನ್ನಾಗಿ ಮಾಡಿದರು. ಆ 4 ಭಾಗಗಳು ಯಾವುದು? 4 ವೇದಗಳು. ಆ 4 ವೇದಗಳಲ್ಲಿ ಮೊದಲನೇದ್ದೇ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ ವೇದ. ಈ ಒಂದೊಂದು ವೇದಗಳನ್ನು ಕೂಡ ಒಂದೊಂದು ಋಷಿಗಳಿಗೆ ನೋಡಲಿಕ್ಕೆ ಅದರ ಜವಾಬ್ದಾರಿಯನ್ನು ಒಂದೊಂದು ಋಷಿಗಳಿಗೆ ಒಪ್ಪಿಸಿದ್ರು. ಅದರೊಳಗೆ ಇವತ್ತಿನ ಒಂದು ವಿಶೇಷ ನೋಡಿದರೆ ಋಗ್ವೇದ, ಆದಿವೇದ. ಆ ಋಗ್ವೇದ ಸಂಹಿತೆ, ಒಟ್ಟು ಸಂಹಿತೆ ಅಂತಂದರೆ ಆ ಋಗ್ವೇದದೊಳಗೆ ಮತ್ತು 3 ಭಾಗಗಳನ್ನಾಗಿ ಮಾಡ್ತಾರೆ. ಸಂಹಿತ, ಬ್ರಾಹ್ಮಣ, ಆರಣ್ಯಕ ಅಂತ 3 ವಿಭಾಗಗಳು. ಅದರೊಳಗೆ ಮೊದಲನೇ ಭಾಗ ನೋಡಿದರೆ ಸಂಹಿತ. ಆ ಸಂಹಿತ ಅನ್ನೋದು ವೇದ ಮಂತ್ರನೇ. ಆ ವೇದ ಮಂತ್ರದಲ್ಲಿ ಬರೋ ಮಂತ್ರಗಳೆಷ್ಟು? 18,000ಕ್ಕೂ ಅಧಿಕ ವೇದ ಮಂತ್ರಗಳು. ಒಂದು ಮಂತ್ರ ಅಂತ ನಾವು ಹೇಳ್ತೀವಿ, ಒಂದು ಗಾಯತ್ರಿ ಮಂತ್ರ. ಅಂತಹ 18,000 ಹಲವಾರು ಮಂತ್ರಗಳು ಸೇರಿದಾಗ ಅದು ಋಗ್ವೇದ ಸಂಹಿತಾ ಗ್ರಂಥ ಅಂತ ಪರಿಪೂರ್ಣ ಆಗ್ತದೆ. ಆ ಋಗ್ವೇದ ಸಂಹಿತಾ ಗ್ರಂಥದಲ್ಲಿ ಬರುವ 10ನೇ ಮಂಡಲ, ಆ 10ನೇ ಮಂಡಲ ಅಂದರೆ ಕೊನೆಯ ಮಂಡಲ, ಅದರಲ್ಲಿ ಬರುವಂತಹ ಮೊದಲನೆಯ 610 ಮಂತ್ರಗಳನ್ನೇ ಕರೆದ್ರು ಪವಮಾನ ಸೂಕ್ತ. ಅಂತಹ ಪವಮಾನ ಸೂಕ್ತದೊಳಗೆ ಮತ್ತು 4 ಭಾಗಗಳನ್ನಾಗಿ ಮಾಡಿದರು. ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ಅಂತ ಈ ರೀತಿಯಾಗಿ ಕರೆದ್ರು. ಹಾಗಾದರೆ ಈ ಪವಮಾನ ಮಂಡಲ ಅಥವಾ ಪವಮಾನ ಅಧ್ಯಾಯ ಅಂತ ಏನೋ ಆಯಿತು. ಈ ಪವಮಾನ ಹೋಮ ಮಾಡಿದರೆ ಫಲ ಏನು? ಸಾಮಾನ್ಯವಾಗಿ ಈಗೆಲ್ಲರೂ ಕೂಡ ಪವಮಾನ ಹೋಗಿ ಬರ್ತಾರೆ. ಹೇಗೆ? ಇನ್ವಿಟೇಷನ್ ಬಂತು, ಪವಮಾನ ಹೋಗಿ ಹೋಗಿರ್ತಾರೆ. ಏನು ಫಲ ಬಂತು, ನಮಗೇನಾಯಿತು ಅಂತ ಯಾರಾದರೂ ಕೇಳಿದರೆ, ಹೋಗಿದ್ರಾ ಪವಮಾನ ಹೋಮಕ್ಕೆ? ಹೌದ್ರಿ ಹೋಗಿದ್ವಿ, 10 ಗಂಟೆ ಆಯ್ತು ನೋಡ್ರಿ ಹೋಗೋದ್ರಲ್ಲೇ, ಟಿಫಿನ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಟಿಫಿನ್ ಉಳಿದಿದ್ದಿಲ್ಲ,
ಆಯಿತು ಟಿಫಿನ್ ಇಲ್ಲ ಅಂದರೂ ಚಿಂತೆ ಇಲ್ಲ, ಊಟ ಮಾಡಿದ್ರೆ ಆಯಿತು ಅಂತ ಊಟಕ್ಕೆ ಕೂತ್ವಿ. 5 ಸ್ವೀಟ್ ಮಾಡ್ಯಾರ ಅಂತ ಯಾರೋ ಕಿವಿಯೊಳಗೆ ಬೀಳ್ತಾ ಇತ್ರಿ. ಆದ್ರೆ ಹಾಕಿದ್ದು 3 ಸ್ವೀಟ್ ಹಾಕ್ಯಾರ, ಇನ್ನು 2 ಸ್ವೀಟ್ ಸಿಕ್ಕಿಲ್ಲ ಅಂತ ಊಟದ ಕಡೆ ಗಮನ ಬಂತು. ಊಟಕ್ಕಿಂತ ಮುಂಚೆ ಹವನಕ್ಕೂ ಕೂಡ ಬಂದಿರ್ತಾರೆ. ಆ ಹೋಮದಲ್ಲಿ ಬಂದಿರ್ತಾರೆ, ಮಂತ್ರಗಳ ಪಾರಾಯಣ, ಮಂತ್ರಗಳ ಸಾಹಕಾರ ಆಹುತಿ ಆಗ್ತಿರ್ತದೆ. ಆ ಮಂತ್ರಗಳಂತೂ ಗೊತ್ತಾಗಂಗಿಲ್ಲ. ಹೋಮ ಆದ ನಂತರ ಊಟಕ್ಕೆ ಹಾಕಿದ್ರು. ಊಟ ಹೆಂಗಿತ್ತು, ಅಡುಗೆ ಪದಾರ್ಥಗಳನ್ನೆಲ್ಲವೂ ಕೂಡ ರುಚಿ ಮಾಡಿದ್ವಿ. ಅಂಗಾರ ಸಿಕ್ತು ಅಂದ್ರೆ ಹಚ್ಕೊಂಡ್ವಿ, ಇಲ್ಲ ಅಂದ್ರೆ ಮನೆಗೆ ಬಂದ್ವಿ ಅನ್ನುವಂತಹ ರೀತಿಯಲ್ಲಿ ಇವತ್ತು ಹೋಮಕ್ಕೆ ಬರ್ತಾ ಇದ್ದೀವಿ. ಆದರೆ ಆ ರೀತಿ ಬಂದರೆ ಫಲ ಇಲ್ವಾ? ಇದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಫಲ ಇದೆ ವಿನಃ ಪರಿಪೂರ್ಣ ಫಲ ಇಲ್ಲ. ಹಾಗಾದರೆ ಆ ಪವಮಾನೋಮದ ಫಲ ಬರಬೇಕು ಅಂತಂದರೆ ಅದನ್ನು ನಾವು ತಿಳ್ಕೊಂಡಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಅಂತಹ ಈ ಪವಮಾನೋಮ ಮುಖ್ಯವಾಗಿ ಋಗ್ವೇದ ಮಂತ್ರಗಳಂತ ಹೇಳಿದ ಹಾಗೆ ಈ ಪವಮಾನೋಮಕ್ಕೆ ಒಂದು ವಿಶೇಷ ಫಲ. ಅದರಲ್ಲಿ ಮೊದಲನೇ ಸಂಕಲ್ಪನೆ ಮಾಡಿದರೆ ಇಂತಹ ಶಾಕಲ ಸಂಹಿತೆಯಲ್ಲಿ ಬರುವಂತಹ ಪವಮಾನೋಮ ವಾಯುದೇವರ ಶಾಶ್ವತ ಅನುಗ್ರಹ. ಯಾಕಂದರೆ ವಾಯುದೇವರ ಅನುಗ್ರಹ ಅಷ್ಟೋ ಇಷ್ಟೋ ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಶಾಶ್ವತವಾಗಿ ವಾಯುದೇವರನ್ನು ಒಳಗೆ ನೆಲೆಸಿರ್ತಾರೆ. ಅಂತಹ ಶಾಶ್ವತವಾಗಿ ನೆಲೆಸಿರುವ ವಾಯುದೇವರು ಹೆಂಗೆ ನೆಲೆಸಿದ್ದಾರೋ ಅಷ್ಟೇ ಒಂದು ಶಾಶ್ವತ ಅನುಗ್ರಹ ಇನ್ನು ಮುಂದೆನೂ ಸಿಗಲಿ. ಆ ಒಂದು ಕಾರಣಕ್ಕೆ ಪವಮಾನ ಹೋಮ ಮಾಡ್ತೀನಿ ಅಂತ ಪವಮಾನವರ ಸಂಕಲ್ಪವನ್ನು ಮಾಡಿದ್ರಿ. ಆದರೆ ಅದು ಸಂಕಲ್ಪ ಅಷ್ಟೇ. ಆ ಒಂದು ಪವಮಾನ ಹೋಮಕ್ಕೆ ಯಾವ ಯಾವ ದೋಷಗಳನ್ನು ನಾಶ ಮಾಡ್ತಾರೆ ವಾಯುದೇವರು. ಪವಮಾನ ಹೋಮ ಹೇಳ್ತಾರೆ ಎಲ್ಲರೂ ಕೂಡ ಅಷ್ಟು ದೋಷ ನಾಶ ಆಗ್ತಾರೆ, ಇಷ್ಟು ದೋಷ ನಾಶ ಆಗ್ತಾರೆ, ಅಷ್ಟು ಇಷ್ಟು ಅಂತ. ಹಾಗಾದರೆ ಎಷ್ಟಾದರೂ ನಾಶ ಮಾಡ್ತಾರೆ ರೀ ವಾಯುದೇವರು. ಒಂದೇನಾದರೂ ಮೊತ್ತ ಬೇಕಲ್ಲ, ಒಂದೇನಾದರೂ ಇಷ್ಟು ಅಂತ ಅಂದಾಜು ಬೇಕಲ್ಲ. ಎಷ್ಟಾದರೂ ದೋಷ ನಾಶ ಮಾಡೋ ಸಾಮರ್ಥ್ಯ ಇದೆ ಅಂತ ನೋಡಿದರೆ ಅದಕ್ಕೆ ಈ ಪ್ರಾಯಶ್ಚಿತ್ತದ ಸಂಕಲ್ಪ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅಂಥ ಪ್ರಾಯಶ್ಚಿತ್ತ ಸಂಕಲ್ಪದಲ್ಲಿ ಮೊದಲನೇದು ಹಾಗೆ ಹೇಳೋದೇನೋ ನಮ್ಮ ಪಾಪಗಳು ಶುರು ಮಾಡ್ತೀವಂತೆ. ಹಾಗಾದರೆ ಪಾಪಗಳನ್ನು ಶುರು ಮಾಡ್ತೀವ? ಯಾವ ವ್ಯಕ್ತಿಯೂ ಕೂಡ ಪಾಪ ಮಾಡು ಅಂತ ಯಾರಿಗೋ ಹೇಳಂಗಿಲ್ಲ, ಪಾಪ ಮಾಡ್ತೀನಿ ಅಂತ ಯಾರೂ ಕೂಡ ಅರ್ಥಕೊಂಡು ಮಾಡಂಗಿಲ್ಲ. ಹಾಗಾದರೆ ಇಷ್ಟೆಲ್ಲ ಹೇಳಿದ್ದಾರೆ ಅಂದರೆ ನಾವು ಅದನ್ನು ಮಾಡೇ ಮಾಡ್ತೀವಿ ಅಂತಲೇ ಅರ್ಥ ರೀ. ಹಾಗಿದ್ರೆ ಆ ದೋಷಗಳು ಎಲ್ಲಿಂದ ಶುರು ಆಯಿತು ನಮ್ಮ ಪಾಪ? ಅದಕ್ಕೆ ಪವಮಾನವರ ಸಂಕಲ್ಪ ಹೇಳ್ತು, ಮೇ ಗರ್ಭೇ ವಸತಃ. ನಾನು ಪಾಪವನ್ನು ಮಾಡಬೇಕು ಅಂತಂದರೆ ಇನ್ನೊಬ್ಬರಿಗೆ ಅನ್ನಬೇಕು ಆಡಬೇಕು ಅಂತಲ್ಲ, ಗರ್ಭಕ್ಕೆ ಬರ್ತೀವಲ್ಲ ಆಗಿನಿಂದನೇ ಪಾಪ ಶುರು ಆಗ್ತದಂತೆ. ಗರ್ಭದಾಗಿದ್ದ ಶಿಶು ಏನು ಮಾಡಿದ್ರಿ? ಅದಕ್ಕೆ ಭಾಗವತದ ಸೃಷ್ಟಿ ಪ್ರಕರಣ ಹೇಳ್ತು, ಗರ್ಭವಾಸ ಅನ್ನೋದೇ ಒಂದು ದೊಡ್ಡ ಪಾಪಕರ್ಮ. ಅಂತಹ ಗರ್ಭದೊಳಗೆ ಬಂದು ಆ ಗರ್ಭದಲ್ಲಿ ತಾಯಿಯ ಗರ್ಭಕ್ಕೆ ಒದ್ದಿ ಇನ್ನು ಹಲವಾರು ಪಾಪಕರ್ಮಗಳು ಅಲ್ಲಿಂದನೇ ಶುರು ಆಗ್ತದೆ. ಅಲ್ಲಿಂದ ಶುರುವಾದದ್ದು ಎಲ್ಲಿ ತನಕ ಬಂತು? ಜಾತಸ್ಯ ಜಾಯಮಾನಸ್ಯ, ಬೆಳೆದ ನಂತರ ಹುಟ್ಟಿದ ತಕ್ಷಣ ತಾಯಿಯ ತೊಡೆಯಲ್ಲಿ ಮಲಗಿದಾಗ ತಾಯಿ ತೊಡೆಗೆ ಒದಿಯೋದು, ಹೀಗೆ ಹಲವಾರು ಪಾಪಕರ್ಮಗಳು ಅಲ್ಲಿಯೂ ಕೂಡ ಆರಂಭ ಆಗ್ತದೆ. ಅಲ್ಲಿಂದ ಜಾಯಮಾನಸ್ಯ, ಬೆಳೆದ ನಂತರ ಮೊದಲನೇದಾಗೋದೇ ಮಾತೃ ಪಿತೃ ವಚನ ಉಲ್ಲಂಘನ. ಮೊದಲನೇದು ಶುರುವಾಯ್ತು ನೋಡ್ರಿ. ಈಗಿನ ಒಂದು AI ಟೆಕ್ನಾಲಜಿ, 5G ಟೆಕ್ನಾಲಜಿ, ಇದರೊಳಗೆ ಏನಾದರೂ ಸ್ವಲ್ಪ ತಂದೆಯವರಿಗೆ ಹೆಚ್ಚು ಕಡಿಮೆ ಆಯಿತು, ಪೇರೆಂಟ್ಸಿಗೆ ತೊಂದರೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಸಾಕು. ಇದ್ರಾಗ ಏನು ಗೊತ್ತಾದಿರಿ ನಿಮಗೆ? ನನ್ನ ಕೈಯಾಗಿ ಕೊಡ್ರಿ, ನಾ ಮಾಡಿಕೊಡ್ತೀನಿ. ಇನ್ನೂ ಹಲವಾರು ವಿಷಯಗಳಲ್ಲಿ ನಿಮಗೆ ಇದರಲ್ಲಿ ಏನು ಗೊತ್ತದ, ನಾ ಮಾಡಿಕೊಡ್ತೀನಿ ಸುಮ್ಮ ಕೊಡ್ರಿ ಅಂತ ಏನೋ ಸ್ವಲ್ಪ ಮುಂದೆ ಹೆಜ್ಜೆ ಹಿಡ್ದಿರ್ತಾರೆ. ಅದರಲ್ಲೇ ಅವರನ್ನು ಸುಮ್ಮ ಕೂಡಿಸ್ಬಿಡೋದು. ನೀವು ಏನು ಗೊತ್ತದ ರೀ ಅಂತೇಳಿ ಅವರನ್ನು ಹಿಂದೆ ದೂಪಿಸ್ತೀವಲ್ಲ, ಅಲ್ಲಿಂದ ಶುರುವಾದಂಥದ್ದು ಎಲ್ಲೆಲ್ಲಿ ತನಕ ಮಾಡ್ತೀವಿ? ಗೋವಧ, ಗೋವನ್ನು ಹತ್ಯೆ ಮಾಡಬೇಕು ಅಂತ ಹೇಳಿದರು. ಹಾಗಾದರೆ ಯಾಕೆ ಹತ್ಯೆ ಮಾಡ್ತೀವ? ಗೋವನ್ನು ಪೂಜೆ ಮಾಡಿರಿ ಅಂತ ಹೇಳೋ ಸಂಸ್ಕೃತಿ ನಮ್ಮದು. ಹಾಗಾದರೆ ಗೋ ಹತ್ಯೆ ಅಂತಂದರೆ ಯಾವ ರೀತಿ? ಗೋವನ್ನು ಕೊಲ್ಲೇಬೇಕು ಅಂತಿಲ್ಲ. ನಾವು ದಾರಿಯಲ್ಲಿ ಹೋಗುವಾಗ ಗೋವನ್ನು ಎಡಗಡೆ ಮಾಡ್ಕೊಂಡು ಹೋದರೂ ಗೋ ಹತ್ಯೆ ಅಷ್ಟೇ ಸಮಾನ ಪಾಪ ಅಂತ ಹೇಳ್ತಾರೆ. ಹಾಗೇನಾದರೂ ಎಡಗಡೆ ಮಾಡ್ಕೊಂಡು ಹೋದಾಗ, ಜೊತೆಗೆ ಸ್ತ್ರೀವಧಾತ್, ಸ್ತ್ರೀಯರನ್ನು ವಧೆ ಮಾಡೋದು ಅಂತ ಬಂತು. ಕೊಲ್ಲೇಬೇಕು ಅಥವಾ ಕೊಲ್ಲೋದು ಅಂತಲ್ಲ, ಸ್ತ್ರೀಯರಿಗೆ ಕೆಟ್ಟ ಮಾತುಗಳಿಂದ ನಿಂದನೆ ಮಾಡಿದರೆ ಅಥವಾ ಅವರ ತೀರ ಮನಸ್ಸಿಗೆ ಹತ್ತುವಂತಹ ಮಾತುಗಳನ್ನು ಅವರಿಗೆ ಆಡಿ ಮನಸ್ಸಿಗೆ ನೋವನ್ನು ಉಂಟು ಮಾಡಿದರೆ ಅದು ಸ್ತ್ರೀಯರನ್ನೇ ವಧೆ ಮಾಡಿದ ಪಾಪ ಅಂತ. ಜೊತೆಗೆ ಕ್ರಯ ವಿಕ್ರಯಾತ್, ಕೆಲವೊಂದು ಪದಾರ್ಥಗಳು ನಾವು ತಗೊಳ್ಳೇಬೇಕು, ನಮಗೆ ಅನಿವಾರ್ಯ. ಆದರೆ ಕೆಲವೊಂದು ಪದಾರ್ಥಗಳನ್ನು ಬೆಲೆಗೆ ಹಚ್ಚಿ ತಗೊಳ್ಳುವಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಅದನ್ನು ತಗೋಬಾರದು ಅಂತ ಹೇಳ್ತದೆ. ಉದಾಹರಣೆಗೆ ದೇವರ ಪೂಜಾದಿ ಪದಾರ್ಥಗಳು, ಅದರಲ್ಲೇ ಇನ್ನೂ ಸಾಲಿಗ್ರಾಮ, ಶಂಖ, ಚಕ್ರಾಂಕಿತ ಪದಾರ್ಥಗಳು. ಆದರೆ ಈಗ ನೋಡಿದರೆ ಅದರದ್ದೇ ಒಂದು ದೊಡ್ಡ ಬಿಸಿನೆಸ್. ಬೇಕಂತೆ ಹೋಗಿ ಅಲ್ಲಿಗೆ ಅಂತ ಹೋಗಿ ತೊಗೊಂಡು ಬರ್ತೀವಿ, ಅದು ಒಳ್ಳೆ ಬೆಲೆಯನ್ನೇ ಹಚ್ಚಿನೇ ತೊಗೊಂಡು ಬರ್ತೀವಿ. ಅಂತಹ ಕ್ರಯ ವಿಕ್ರಯ ದೋಷಗಳನ್ನು ನಾವು ಸ್ವೀಕಾರ ಮಾಡಿದರೆ, ಜೊತೆಗೆ ಅಭಕ್ಷಭಕ್ಷಣ, ತಿನ್ನುವ ಭಕ್ಷ್ಯಗಳನ್ನು ಬಿಟ್ಟು ಅಭಕ್ಷಣೆಗಳನ್ನು ತಿಂದಿದ್ರೆ ಯಾವುದು? ಎಲ್ಲ ಅಡಿಗೆ ರುಚಿಯಾಗಿರ್ತದೆ. ಎಲ್ಲ ಅಡಿಗೆಯನ್ನು ಉಣ್ಣುವಾಗ ಅಡಿಗೆಲ್ಲ ಭಾಳ ರುಚಿಯಾಗಿದ್ರಿ, ಅದ್ರದ್ದು ಏನೋ ಇನ್ನೊಂದು ಪದಾರ್ಥ ಹಾಕಿದ್ರೆ ಇನ್ನೊಂದು ಸ್ವಲ್ಪ ರುಚಿ ಆಗ್ತದೆ ನೋಡ್ರಿ. ಇದ್ರಾಗ ಇನ್ನೊಂದು ಏನೋ ಪದಾರ್ಥ ಹಾಕ್ತಾರೆ, ಅಂತಹ ಪದಾರ್ಥ ಇದ್ರೆ ಇನ್ನೊಂದು ಸ್ವಲ್ಪ ರುಚಿ ಆಗ್ತಿತ್ತು. ಅದನ್ನು ಕೂಡ ಯಾಕೋ ಬಿಟ್ಟಾರ, ಮೋಸ್ಟ್ಲಿ ಮರೆತಾರ, ಅಥವಾ ಅದನ್ನು ತಿನ್ನಬಹುದಾ? ಅವಶ್ಯವಾಗಿ ತಿನ್ನಲೇಬಾರ್ದು. ಅದನ್ನು ಏನಾದರೂ ತಿನ್ನುವಂತಹ ಮನಸ್ಸಿನ ಕಡೆಗೂ ಗಮನ ಹೋಗಿದ್ರೆ ಅದು
ಜೊತೆಗೆ ತಿನ್ನಬಾರದೇ ಇದ್ದಂತಹ ನಿಷೇಧಿತ ಪದಾರ್ಥಗಳನ್ನು, ನಿಷೇಧಿತ ಫಲಗಳನ್ನು ಅಥವಾ ನಿಷೇಧಿತವಾದಂತಹ ಭಕ್ಷಣೆಗಳನ್ನು ನಾವು ಮಾಡಿದರೆ, ಭಕ್ಷಣೆ ಮಾಡುವಂತಹ ಪದಾರ್ಥಗಳನ್ನು ಬಿಟ್ಟು ಅಭಕ್ಷಕವಾದಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡಿದರೆ, ಜೊತೆಗೆ ಅಸತ್ ಪ್ರತಿಗ್ರಹ, ದಾನ ಕೊಟ್ಟಂತಹ ಪದಾರ್ಥವನ್ನು ಮತ್ತೆ ನಾವು ಬಳಸಿದರೆ, ದಾನವನ್ನು ಕೊಡಬೇಕಾದಾಗ ನಮ್ಮಂಥವ್ರು ಎಷ್ಟೋ ಜನ ಹೇಳ್ತಾರೆ, ದಾನವನ್ನು ಒಳ್ಳೆಯ ಕ್ವಾಲಿಟಿಯದ್ದೇ ದಾನ ಕೊಡ್ರಿ, ನೀವು ಬೇಡವಂಥದ್ದನ್ನು ದಾನ ಕೊಡಬಾರ್ದು. ಅಂತಹ ಒಳ್ಳೆಯ ಉದಾಹರಣೆ, ಒಂದು ಆಕಳ ದಾನವನ್ನು ಯಾರಿಗೋ ಕೊಡ್ತೀರಿ ಅಂತ ತಿಳಿಯೋಣ. ಸಣ್ಣವರಿದ್ದಾಗಿಂದ ಹಿಡಿದು ಅದೇ ಆಕಳ ಹಾಲನ್ನೇ ಕುಡಿತಾ ಬಂದಿರ್ತೀರಿ, ಆಗ ಆಕಳ ರುಚಿ ಹತ್ತಿರ್ತದೆ. ಯಾರಿಗೋ ದಾನ ಕೊಟ್ಟಿರ್ತೀರಿ, ಮನೆಯ ಬಾಜು ಆಚಾರ್ಯರಿಗೆ, ಒಂದು ಸ್ವಲ್ಪ ಹೋಗಿ ಆ ಹಾಲನ್ನು ಕುಡಿದು ಬರ್ತೀನಿ ಅಂತ ಕುಡಿದು ಬಂದರೆ ಸಾಕು, ದಾನ ಕೊಟ್ಟಂತಹಕ್ಕಿಂತ ಪುಣ್ಯ 100 ಪುಟ್ಟ ಪಾಪಕ್ಕೆ ಒಳಗಾಗ್ತಾನಂತೆ. ಅದಕ್ಕೆ ಪ್ರತಿಗ್ರಹ, ತತ್ತಾಪಹಾರ ಅನ್ನುವಂತಹ ದೋಷ ಬಂತು. ಹಾಗೇನಾದರೂ ದಾನ ಕೊಟ್ಟಂತಹ ಪದಾರ್ಥವನ್ನು ತಿರುಗಿ ನಾವು ಬಳಸಿದರೆ, ಅದು ಯಾವುದೇ ಪದಾರ್ಥ ಇರ್ಬೋದು, ಅಂತಹ ಪ್ರತಿಗ್ರಹ ದೋಷ ಬಂತು. ಇದರ ಜೊತೆಗೆ ಅಸಂಭೋಜನ, ಭೋಜನವನ್ನು ಮಾಡುವಾಗ ಭೋಜನದ ಒಂದು ಪದ್ಧತಿ ಅಂತಹ ಕೊಟ್ಟಿದ್ದಾರೆ, ಅಂತಹ ಭೋಜನ ಪದ್ಧತಿಯನ್ನು ಮೀರಿದ್ರೆ ಬಾಲಹನನ, ಬಾಲ ಸಣ್ಣ ಕೂಸು, ಅದನ್ನು ಹನನ ಕೊಲ್ಲುವಂಥದ್ದು ಯಾರಿಂದಲೂ, ಯಾರ ಪಾಪಿಷ್ಠರಿಂದಲೂ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಯಾವ ರೀತಿ ಹೇಳ್ತು? ಸಣ್ಣ ಕೂಸನ್ನು ದರ್ಶನ ಮಾಡುವಾಗ ನಾವೇನಾದರೂ ಕೊಟ್ಟು ನೋಡಬೇಕು ಅಥವಾ ಇಟ್ಟು ನೋಡಬೇಕು. ಯಾಕೆ ಹಾಗೆ ನೋಡಬಾರ್ದು? ಹಾಗೆ ನೋಡಿದರೆ ಆ ಕೂಸನ್ನು ಹತ್ಯೆ ಮಾಡಿದ ಪಾಪ ಇದೆಯಂತೆ. ಹಾಗಾಗಿ ಕೂಸನಲ್ಲಿ ಏನಾದರೂ ಒಂದಿಟ್ಟು ನೋಡಬೇಕು, ಅದು ಬಾಲಹನನ. ಮಾತೃವಧ, ತಾಯಿ ವಧೆ ಮಾಡೋದು. ಯಾವುದಕ್ಕೆ ಹೋಲಿಸ್ತಾರೆ? ಭೂಮಿ. ಆ ಭೂಮಿ ನಿತ್ಯವೂ ನಾವು ತುಳಿತೀವಿ. ತುಳಿಯುವಂಥದ್ದಷ್ಟೇ ಅಲ್ಲ, ಅಲ್ಲಿಂದನೂ ಶುರು ಆಗ್ತದೆ. ಹೇಳಿದೆ ಆಗಲೇ ಸಂಕಲ್ಪದೊಳಗೆ, ಅಲ್ಲಿಂದ ಶುರುವಾಗಿ ಭೂಮಿಯಲ್ಲಿ ಏನೇನೋ ಕೆಲಸಗಳನ್ನು ಮಾಡ್ಕೋತಾ ಬರೀ ಮೇಲ್ನೋಟಕ್ಕಲ್ಲ ಅಗಿತೀವಿ. ಅದು 10-20 ಫೂಟ್ ಅಲ್ಲ, 60-100 ಗಂಟೆ ಶುರು ಮಾಡಿದ್ದೀವಿ ಈಗಂತರೂ. ಅಂತಹ ಭೂಮಿಯನ್ನು ಅಗದು ಬಗೆದು ಅದರಲ್ಲಿ ಯಾವುದೋ ಲೋಹವನ್ನು ಎಲ್ಲೋ ಮೂಲೆಯೊಳಗಿದ್ದದ್ದನ್ನು ಹುಡುಕಿ ತರ್ತಾ ಇದ್ದೀವಿ. ಅಂತಹ ಮಾತೃವಧೆ ಮಾಡಿದಂತಹ ಪಾಪ ಬಂತು. ಜೊತೆಗೆ ಮಾತೃವಧ ಭೂಮಿ ತಸ್ಕರ ಸರ್ವರ್ಣಗಮನ ಮೈಥುನ ಸಂಗಮಾಚ ಯತ್ ಪಾಪಂ ಅಕೃತ ಅಧ್ಯಯನ ಗುರುದಾರ ಗಮನಾಚ. ಗುರುಗಳನ್ನು ಆಗಮನವಾಗಿ ನೋಡಿದರೆ, ಗುರುಗಳನ್ನು ನಿಂದನೆ ಮಾಡಿದರೆ, ಮುಂದೆ ಬರ್ರಿ ಅನ್ನೋದು, ಹಿಂದೆ ಬಂದ ಅನ್ನೋದು, ಹಿಂಗೇನಾದರೂ ಮಾಡಿದರೆ ಅಕೃತ ಅಧ್ಯಯನಾಚ. ಅಕೃತ ಅಧ್ಯಯನ, ನೀವು ಅಧ್ಯಯನ ಮಾಡಿದಂತಹ ಒಂದು ಯಾವುದೋ ಒಂದು ವಿದ್ಯೆ, ಅದು ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಲೌಕಿಕನೇ ಇರ್ಬೋದು, ವೈದಿಕನೇ ಇರ್ಬೋದು, ಅಂತಹ ಯಾವುದಾದ್ರೂ ಕೂಡ ವಿದ್ಯೆನೇ. ಅಂತಹ ವಿದ್ಯೆ ಹೇಗಿರಬೇಕು? ಅಧ್ಯಯನ ಅಧ್ಯಾಪನ ದೃಷ್ಟಿಯಿಂದ ಇರಬೇಕಂತೆ. ಅಧ್ಯಯನ ಆದದ್ದು ಅಧ್ಯಾಪನ ಹೇಳ್ತಿರಬೇಕು. ಯಾಕೆ ಹೇಳಬೇಕು? ಹೇಳಿದರೆ ನಂದು ಕೂಡ ಅವನು ಕಾಪಿ ಮಾಡ್ತಾನ್ರಿ, ಅದಕ್ಕೆ ನಾನು ಹೇಳಂಗಿಲ್ಲ ಅಂತ ನಾವು ಕೂತ್ರೆ ನಿಂತ ನೀರಾಗ್ತದಂತೆ ವಿದ್ಯೆ. ಹೇಗೆ ನೀರು ಕೂಡ ಒಂದು ಕಡೆ ನಿಂದಿರಬಾರ್ದು, ಹರಿತಾ ಇರಬೇಕು. ಹರಿತಾ ಇದ್ದಂಗೆ ಹಳೆ ನೀರು ಹೋಗ್ತದೆ, ಹೊಸ ನೀರು ಹೆಂಗೆ ಬಂದು ಸ್ಟಾಕಾಗಿ ನಿಂದಿರ್ಲಿಕ್ಕೆ ಒಂದು ದಾರಿ ಆಗ್ತದೋ ಹಾಗೆ ವಿದ್ಯೆ ಅನ್ನೋದು ಕೂಡ ನಮ್ಮಲ್ಲೇ ಇದ್ದರೆ ಅದು ತಾಮಸದಂತೆ ಪರಿವರ್ತನೆ ಆಗ್ತದಂತೆ. ಹಾಗೆ ನಾವು ಹೇಳೋದನ್ನು ಬಿಟ್ಟು ಬರೀ ಕೇಳೋದನ್ನು ಮಾಡಿದರೆ ಅದು ಕೇಳಿದ್ದೂ ಪರಿಪೂರ್ಣ ಫಲ ಬರೋದಿಲ್ಲ. ಹಾಗೇನಾದರೂ ನಾವು ಅಧ್ಯಾಪನ ಇಲ್ಲದೆ ಅಧ್ಯಯನವನ್ನು ಮಾಡ್ತಾ ಇದ್ರೆ ಅಯಾಜ್ಯ ಯಾಚನಾತ್, ಕೊಡುವಂತಹ ಪದಾರ್ಥಗಳನ್ನು ಯಾರಾದರೂ ಇಂತಹ ಪದಾರ್ಥವನ್ನು ಕೊಡುವಂತ ಬಂದು ಅಂಥವರಿಗೆ ನಾವೇನಾದರೂ ತಿರಸ್ಕಾರ ಮನೋಭಾವದಿಂದ ಕೆಟ್ಟ ಮಾತುಗಳನ್ನು ಆಡಿ ಕೊಡದೇ ಇರುವಂತೆ ಆ ವ್ಯಕ್ತಿಗಳಿಗೆ ನಾವು ತಿರಸ್ಕಾರವನ್ನು ಮಾಡಿದರೆ, ಅದರ ಜೊತೆಗೆ ಅಗ್ನೌ ಅಮಂತ್ರ ಅನ್ನಹವನಾತ್, ನಾವು ಊಟವನ್ನು ಮಾಡುವಾಗ ಆ ಊಟವೂ ಕೂಡ ಒಂದೇನೋ ಭೋಜನ, ಆ ಏನೋ ಎಲೆಯೊಳಗೊಂದು ಪದಾರ್ಥ ಅದನ್ನು ಹೊಟ್ಟೆ ಒಳಗೆ ಹಾಕೋದು ಸರ್ವಥಾ ಅಲ್ಲ. ಆ ಊಟನೂ ಕೂಡ ಒಂದು ವೈಶ್ವಾನರ ಯಜ್ಞ, ಅದನ್ನು ನಮಗೆ ಹೇಳಿದರು. ಅಂತಹ ವೈಶ್ವಾನರ ಯಜ್ಞ ಅಂದ್ರೇನು? ಯಜ್ಞ ನಾವು ಹಾಗೆ ಮಾಡ್ತೀವ, ಅಮಂತ್ರಕವಾಗಿ ಮಂತ್ರವನ್ನು ಹೇಳ್ತಾನೆ ಇರ್ತೀವಿ. ಹಾಗೆ ನಾವು ಊಟವನ್ನು ಮಾಡುವಾಗಲೂ ಮಂತ್ರ ಹೇಳಬೇಕು ಅಂತಿಲ್ಲ. ಆ ಕಡೆ ಮಂತ್ರ ಹೇಳೋಣಲ್ಲಿ, ಇಲ್ಲಿ ಊಟ ಮಾಡೋಣಲ್ಲಿ ಅಂತ ಪ್ರಶ್ನೆ ಬರ್ತದೆ. ಮಂತ್ರವನ್ನು ಹೇಳಬೇಕಾದದ್ದಿಲ್ಲ. ಆಯಾ ಪದಾರ್ಥದೊಳಗೆ ಇಂತಿಂತಹ ಪದಾರ್ಥದಲ್ಲಿ ಈ ಭಗವಂತನ ರೂಪಗಳಿವೆ ಅನ್ನೋ ದಾಸರವಾಗಿ ಹಾಕೊಟ್ಟಿದ್ದಾರೆ. ಅಂತಹ ದೇವರ ರೂಪವನ್ನು ಚಿಂತನೆ ಮಾಡ್ತಾ ನಾವು ಆಹಾರ ಪದಾರ್ಥವನ್ನು ಸ್ವೀಕಾರ ಮಾಡಬೇಕು. ಅದು ನಾವು ದೇವರ ಸ್ಮರಣೆ ಮಾಡ್ತೀವ, ರಾಜಕಾರಣಿಯ ಸ್ಮರಣೆ ಮಾಡ್ತಿರ್ತೇವೆ, ಒಂದು ತುತ್ತುದು ಅನ್ನನೋ ಸ್ವೀಕಾರ ಮಾಡ್ತಾನೆ ಇರ್ತೇವೆ. ಹಾಗೇನಾದರೂ ಭಗವಂತನ ನಾಮಸ್ಮರಣೆ ಬಿಟ್ಟು ನಾವು ಅನ್ನವನ್ನು ಸ್ವೀಕಾರ ಮಾಡಿದ್ದೇ ಆದರೆ ಅದು ಅಮಂತ್ರ ಅನ್ನಹವನವಾಗಿ ನಮಗೆ ದೋಷದ ರೂಪದಲ್ಲಿ ಕಾಡ್ತದೆ. ಜೊತೆಗೆ ಅಪಮಂತ್ರ ಶ್ರಾದ್ದ ಭೋಜನ ಅಥವಾ ಶ್ರಾದ್ದ ಅಂದರೆ ಆ ಶ್ರಾದ್ದನೇ ಅಲ್ಲ, ಶ್ರದ್ಧೆಯಿಂದ ಮಾಡುವ ಎಲ್ಲ ಕಾರ್ಯಗಳು ಶ್ರಾದ್ದನೇ. ಆ ಭೋಜನವನ್ನು ಹೇಗೆ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಆ ಶ್ರದ್ಧೆಯಿಂದ ಬಿಟ್ಟು ಅಶ್ರದ್ಧೆಯಿಂದ ನಾವು ಭೋಜನ ಅಥವಾ ಬೇರೆ ಯಾವುದೇ ಕಾರ್ಯಗಳನ್ನು ಮಾಡಿದರೆ ಅದು ಪರಿಪೂರ್ಣ ಫಲ ಕೊಡೋದಿಲ್ಲ. ಅಶ್ರದ್ಧೆಯಲ್ಲಿ ಮಾಡಿದಂತಹ ಪಾಪಕ್ಕೆ ಒಳಗಾಗ್ತೀವಿ. ಯತ್ ಪಾಪಂ, ಇದರ ಜೊತೆಗೆ ಔಪಾಸನ, ದಿನನಿತ್ಯನೂ ಗೃಹಸ್ಥನಾದಂಥವನ ಲಕ್ಷಣಗಳು ಅಂತ ಏನು ಹೇಳ್ತಾರೆ, ಅದರೊಳಗೆ ಔಪಾಸನ ಅದು ಕೂಡ ಒಂದು. ಆ ಉಪಾಸನ ಅಂತಂದರೆ
ಅಗ್ನಿಯಲ್ಲಿ ಮಾಡುವಂತಹ ಒಂದು ಕರ್ಮ. ವಿವಾಹಕ್ಕೆ ಅಗ್ನಿ ಸಿದ್ಧಿ ಆಗ್ತದೆ. ಅದೇ ಅಗ್ನಿಯನ್ನು ಯಜಮಾನ ಇಟ್ಕೊಂಡಿರಬೇಕು. ಆ ಅಗ್ನಿ ಒಳಗೆ ದಿನನಿತ್ಯನೂ 2 ರೂಪದ ಭಗವಂತನಿಗೆ ಅಕ್ಕಿ ತುಪ್ಪದಿಂದ ಆಹುತಿಯನ್ನು ಅರ್ಪಣೆ ಮಾಡ್ತಾ ಇರಬೇಕು. ಆ ಅಕಸ್ಮಾತ್ ಆ ಉಪವಾಸನವನ್ನು ಇಟ್ಕೊಂಡು ಉಪವಾಸನವನ್ನು ಮಾಡದೇ ಇದ್ದಿದ್ದಿಲ್ಲ ಅಂತಂದ್ರೆ, ಅಥವಾ ಅಗ್ನಿಯನ್ನು ಇಟ್ಟಿದ್ದಿಲ್ಲ ಅಂತಂದ್ರೆ, ಅದು ಮಾಡದೇ ಇರುವಂತಹ ಒಂದು ದೋಷಕ್ಕೆ ಗುರಿ ಆಗ್ತಾನೆ. ಜೊತೆಗೆ ವೈಶ್ವದೇವ, ಪ್ರತಿನಿತ್ಯ ನಾವು ಉಣ್ಣುವ ಅನ್ನಕ್ಕೂ ಒಂದು ಸಂಸ್ಕಾರ ಅಂತ ಹೇಳಿದ್ರು. ಹೆಂಗೆ ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಮುಖ್ಯನೋ ಹಾಗೆ ನಮ್ಮ ಒಳಗೆ ಆ ಅನ್ನ ಪ್ರವೇಶ ಮಾಡಬೇಕು ಅಂದ್ರೆ ಆ ಅನ್ನಕ್ಕೂ ಒಂದು ಸಂಸ್ಕಾರ ಆಗಬೇಕು. ಅನ್ನಕ್ಕೇನು ಸಂಸ್ಕಾರ ಕೊಡ್ತೀವ್ರಿ, ಅದಕ್ಕೇನು ಉಪನಯನ ಮಾಡಬೇಕಾ, ವಿವಾಹ ಮಾಡಬೇಕಾ ಅಂತಲ್ಲ, ಆ ಅನ್ನಕ್ಕೆ ಒಂದು ಸಂಸ್ಕಾರ. ಅದಕ್ಕಾಗಿರೋದೇ ಒಂದು ವೈಶ್ವದೇವ ಕರ್ಮ. ಈ ವೈಶ್ವದೇವ ಕರ್ಮವನ್ನು ಯಾಕೆ ಮಾಡಬೇಕು? ಇಲ್ಲದೆ ಉಂಡ್ರೆ ಅಷ್ಟೇ ಅನ್ನ ಯಾರಿಗಾದ್ರೂ ಹಾಕ್ಬೋದಲ್ರಿ, ಅಟ್ಲೀಸ್ಟ್ ಚಿತ್ರಾವತಿ ಇಡ್ಲಿಕ್ಕೂ ಆಗ್ತದೆ ಅಂತ ಎಷ್ಟೋ ಜನ ಕೇಳ್ತಾರೆ. ಹಾಗಾದ್ರೆ ಯಾಕೆ ವೈಶ್ವದೇವ ಮಾಡಬೇಕು ಅಂತಂದ್ರೆ, ಆ ಅನ್ನಕ್ಕೆ ಪಂಚಸೋನ ದೋಷ ಪರಿಹಾರಾರ್ಥಂ. ಒಂದು ಅನ್ನ ಆಯಿತು ಅಂತಂದ್ರೆ ಅದಕ್ಕೆ 5 ದೋಷ ಬರ್ತದಂತೆ. ಒಂದು ಅನ್ನ ಅಂತಂದ್ರೆ 50 kg ಪಾತ್ರೆ 100 kg ಪಾತ್ರೆ ಅಲ್ಲ, ಒಂದೊಂದು ಅಗಳಿಗೆ ಒಂದೊಂದು ದೋಷ ಬರ್ತದಂತೆ. 5 ದೋಷಗಳು ಬಂತು. ಹಾಗಾದ್ರೆ ಅಕಸ್ಮಾತ್ ವೈಶ್ವದೇವ ಇಲ್ಲದೆ ಅನ್ನ ಉಂಡೀವಿ ಅಂತ ತಿಳ್ಕೋಬಹುದು. ಎಷ್ಟು ಅನ್ನ ಉಂಡಿರ್ತೀವಿ, ಎಷ್ಟು ದಿನ ಉಂಡಿರ್ತೀವಿ, ವೈಶ್ವದೇವ ಇಲ್ಲದೆ ಇರುವಂಥದ್ದನ್ನ ಎಷ್ಟು ತುತ್ತು ಉಂಡಿರ್ತೀವಿ. ಒಂದೊಂದು ಅಗಳಿಗೆ 5ರಂತೆ ಕೌಂಟ್ ಮಾಡ್ತಾ ಹೋದ್ರೆ ಎಷ್ಟು ಆ ವೈಶ್ವದೇವ ಇಲ್ಲದೆ ಇರುವಂತಹ ಅನ್ನವನ್ನು ಉಂಡಂತಹ ಪಾಪ ನಮಗೆ ಬಂತು. ಹಂಗೇನಾದ್ರೂ ವೈಶ್ವದೇವ ಇಲ್ಲದೆ ಇರುವಂತಹ ಅನ್ನವನ್ನ ಸ್ವೀಕಾರ ಮಾಡಿದ್ರೆ ವೈಶ್ವದೇವ ಅಕರಣಾಚ ತತ್ ಪಾಪ ಕ್ಷಯಪೂರ್ವಕ. ಇಷ್ಟೇನು ಹೇಳಿದ್ರು, ಇಷ್ಟೇ ಪಾಪ ಮಾಡ್ತೀವಿ ಅಂತಲ್ರಿ, ಇನ್ನೂ ಅನೇಕ ಪಾಪಗಳನ್ನು ದಿನನಿತ್ಯನೂ ಮಾಡ್ತಾನೇ ಇರ್ತೀವಂತೆ. ಅಂತಹ ಪಾಪಗಳನ್ನು ಮಾಡುವಂತಹ ನಮಗೆ ವಾಯುದೇವರು ಈ ಒಂದು ಪವಮಾನ ಹೋಮದಿಂದ ಇಷ್ಟೆಲ್ಲವೂ ಕೂಡ ನಾಶ ಮಾಡ್ತಾ ಇದ್ದಾರಂತೆ. ತತ್ ಪಾಪ ಕ್ಷಯಪೂರ್ವಕ. ಎಷ್ಟು ನಾಶ ಮಾಡಿದ್ರು? ಸಂವತ್ಸರ ಕೃತಾಶೇಷ ಪಾಪಕ್ಷಯ ದ್ವಾರ. ಕೊರೋದಿ ಸಂವತ್ಸರದ ಆಶ್ವಿನ ಕೃಷ್ಣ ತೃತೀಯದಿಂದ ಹಿಡಿದು ಈ ವಿಶ್ವಾವಸು ಸಂವತ್ಸರದ ಆಶ್ವಿನ ಕೃಷ್ಣ ತೃತೀಯ ತನಕ ಏನೋ ಪಾಪಗಳು ಬಂದಿತ್ತೋ ನಿಮ್ಮಿಂದ ಆಗಿತ್ತೋ ಆ ಎಲ್ಲ ಪಾಪಗಳನ್ನು ಒಂದೇ ಬಾರಿಗೆ ಹೋಲ್ಸೆಲ್ಲಾಗಿ ಕ್ಲೀನ್ ಸ್ವೀಪ್ ಆಗಿ ಎಲ್ಲವನ್ನು ಒಂದೇ ಬಾರಿಗೆ ಗುಡಿಸಿಬಿಟ್ರು ವಾಯುದೇವರು. ಹಾಗಾದ್ರೆ ಬಹಳ ಚಲೋ ಆಯ್ತಲ್ರಿ. ವರ್ಷ ಮಾಡಿದ ಎಲ್ಲಾ ಪಾಪನೂ ಕೂಡ ವಾಯುದೇವರು ಕಳೆದ್ರು ಅಂತಂದ್ರೆ ಮತ್ತೆ ನಾಳೆಯಿಂದ ಹೊಸ ಅಕೌಂಟ್ ತೆಗೆಯಬಹುದಲ್ಲ, ನಾಳೆಯಿಂದ ಮತ್ತೆ ಇನ್ನೊಂದು ಶುರು ಮಾಡ್ಲಿಕ್ಕೆ ಅನುಕೂಲ ಆಯ್ತಲ್ಲ. ಅದಕ್ಕೆ ಇಂಟ್ರೆಸ್ಟ್ ಬಿಡೋದಿಲ್ಲ ಇವತ್ತಿಂದು ಅಂತ ನಾವು ತಿಳ್ಕೋಬಹುದು. ನಾಳಿಂದ ಇವತ್ತೆಲ್ಲ ಮುಗಿಯಿತು, ನಾಳೆಗೆ ಇನ್ನೊಂದು ತೆಗೆಯೋದು ಅಂತ ಅರ್ಥ ಅಲ್ಲ. ಇವತ್ತಿನ ಈ ಒಂದು ಕರ್ಮದಿಂದ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡೋದು, ಇಷ್ಟು ದೋಷಗಳನ್ನ ಮಾಡಿಸಿದ್ದು ಒಳಗೆ ನಿಂತು ನೀವೇ. ಯಾವ ಒಂದು ಪ್ರಾರಬ್ಧ ಕರ್ಮ, ಆ ಒಂದು ಪ್ರಾರಬ್ಧ ಕರ್ಮವಾಗಿ ದೋಷವನ್ನು ಮಾಡಿಸಿದ್ರಿ, ಅದಕ್ಕೆ ಶಿಕ್ಷೆಯನ್ನು ನನಗೆ ಕೊಟ್ರಿ. ಆದರೆ ಇನ್ನು ಮುಂದೆ ಪ್ರಾರ್ಥನೆ ಮಾಡ್ತೀನಿ, ಅಂತಹ ಯಾವುದೇ ದೋಷಗಳು ನಾನು ಮಾಡದೆ ಇರೋ ಹಾಗೆ ನನ್ನೊಳಗಿರುವಂತಹ ನೀವು ನನಗೆ ರಕ್ಷಣೆ ಮಾಡ್ರಿ ಅಂತ ಇದರ ಪ್ರಾರ್ಥನೆ. ಇದರ ಜೊತೆಗೆ ಮುಖ್ಯವಾಗಿ ಇಷ್ಟೆಲ್ಲವನ್ನೂ ಕೂಡ ಕಳೆದು ನಮ್ಮ ಶರೀರವನ್ನು ಶುದ್ಧರನ್ನಾಗಿ ಮಾಡ್ತಾ ಇದ್ದಾರೆ. ಆ ಶರೀರ ಶುದ್ಧಿಯ ಜೊತೆಗೆ ಮುಖ್ಯವಾಗಿ ಈ ಪೌಮಾನೋಮದ ಫಲವನ್ನು ಕೊಡ್ತಾರೆ. ಈ ಪೌಮಾನೋಮದ ಫಲವನ್ನು ಕೊಟ್ಟು ಸಂಕಲ್ಪದಲ್ಲಿ ಕೊನೆಗೆ ಹೇಳಿದ್ರು, ದೇಹಾಂತೆ ಉತ್ತಮ ಲೋಕ ಅವಾಪ್ತ್ಯರ್ಥಂ. ಈ ಸಮಯಕ್ಕೆ ಯಾಕೆ ಅದನ್ನು ಬಯಸಬೇಕು? ಈ ಸಮಯಕ್ಕೆ ಅಂತಲ್ಲ, ಹುಟ್ಟಿದ ತಕ್ಷಣ ಜೀವಿಯಿಂದ ಹಿಡಿದು ಪ್ರತಿಯೊಬ್ಬ ವೃದ್ಧರ ತನಕವೂ ಕೂಡ ಬಯಸುವಂಥದ್ದೇ ಭವಿಷ್ಯದೊಳಗೆ ಮುಂದೆ ಉತ್ತಮ ಲೋಕ ಪ್ರಾಪ್ತಿಯಾಗಲಿ. ಉತ್ತಮ ಲೋಕ ಪ್ರಾಪ್ತಿಯಾಗಲಿ ಅಂತಂದ್ರೆ ಈಗ ನಾವು ಅನೇಕ ಸಾಧನೆಗಳನ್ನು ಮಾಡ್ತಿರ್ತೀವಿ. ಅಂತಹ ಸಾಧನೆಗಳು ಸಾಕಷ್ಟು ಸಾಧನೆಗಳವ. ಆ ಸಾಧನೆಗಳನ್ನ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಉತ್ತಮ ಲೋಕ ಪ್ರಾಪ್ತಿಯಾಗಲಿ ಅಂತ ಹೇಳಿ. ಅಂತಹ ಉತ್ತಮ ಲೋಕ ಪ್ರಾಪ್ತಿ ಮಾಡೋದು ಯಾರು? ಭಗವಂತ. ಆ ಭಗವಂತನಲ್ಲೇ ಡೈರೆಕ್ಟ್ ಆಗಿ ನಾವು ಕೇಳಿದ್ರೆ ಆ ಭಗವಂತ ಉತ್ತಮ ಲೋಕವನ್ನ ಕೊಡ್ತಾನ? ರಿಜೆಕ್ಟ್ ಮಾಡ್ತಾನಂತೆ ಫೈಲನ್ನ. ಯಾಕೆ? ವಿಷ್ಣು ಹಿ ಮೋಕ್ಷದಾತಾರ, ಹೌದು. ಆದರೆ ವಾಯುಷ್ಠ ತದನುಜ್ಞೆಯ, ವಾಯುದೇವರ ಅನುಗ್ರಹ ಇದ್ರೆ ಮಾತ್ರ ನಿನಗೆ ಮೋಕ್ಷ, ಉತ್ತಮ ಲೋಕವನ್ನು ಕೊಡ್ತೀನಿ ಅಂತ ತಿರಸ್ಕಾರವನ್ನು ಮಾಡ್ತಾರಂತೆ. ಹಾಗಾಗಿ ಉತ್ತಮ ಲೋಕ ಪ್ರಾಪ್ತಿ ಆಗಲಿಕ್ಕೆ ಬೇಕಾದದ್ದು ಸಾಧನ ಮಾರ್ಗದಲ್ಲಿ ಇರಿಸಿ ಆ ಉತ್ತಮ ಲೋಕವನ್ನು ಕೂಡ ಸಿಗುವಂತಹ ಹಾದಿ ನಮಗೆ ಹಚ್ಚಿಕೊಡ್ತಾರೆ ವಾಯುದೇವರು. ಅದಕ್ಕಾಗಿ ಇಷ್ಟೆಲ್ಲವೂ ಕೂಡ ಇವತ್ತಿನ ಈ ಪವಮಾನೋಮದ ವಿಶೇಷ. ಇಷ್ಟೆಲ್ಲವೂ ಕೂಡ ವಾಯುದೇವರು ನಾಶ ಮಾಡ್ತಾ ಇದ್ದಾರಂತೆ. ಯಾರ್ಯಾರದು? ಈಗ 610 ಮಂತ್ರಗಳನ್ನು ಹೋಮ ಮಾಡಿದ್ದೀರಾ ನೀವುಗಷ್ಟೇನಾ ಅಂತ ತಿಳಿಯೋದಲ್ಲ. ಈ ಮಂತ್ರಗಳನ್ನು ಯಾರು ಶ್ರವಣ ಮಾಡಿದ್ದಾರೆ 610 ಮಂತ್ರಗಳನ್ನು, ಜೊತೆಗೆ ಈ ಹೋಮವನ್ನು ಮಾಡುವಂಥದ್ರೊಳಗೆ ಯಾರು ಅಗ್ನಿಯ ದರ್ಶನವನ್ನು ಮಾಡಿದ್ದಾರೆ, ಜೊತೆಗೆ ಈ ಫಲಶ್ರುತಿಯ ಅರ್ಥವನ್ನು ಕೇಳಿದ್ದಾರೆ, ಅಂತವರ ಎಲ್ಲ ದೋಷಗಳನ್ನು ವಾಯುದೇವರು ಪರಿಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಅಂತಹ ಈ ವಾಯುದೇವರ ಪವಮಾನ ಮಂಡಲದ ಈ ಪವಮಾನ 4 ಅಧ್ಯಾಯಗಳ ಹೋಮವನ್ನು ತಾವು ಮಾಡಿದ್ದೀರಿ. ಈ ಒಂದು ಹೋಮದಿಂದ ಪರಿಪೂರ್ಣವಾಗಿ ಭವಿಷ್ಯದಲ್ಲಿ ಉತ್ತರೋತ್ತರವಾದ ಅಭಿವೃದ್ಧಿ ಕೊಟ್ಟು ಭವಿಷ್ಯದಲ್ಲಿ ಮಾಡುವ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿ, ಆ ಎಲ್ಲ ಕಾರ್ಯಗಳಲ್ಲೂ ವಿಶೇಷವಾದಂತಹ ಯಶಸ್ಸು ಬರಲಿ. ಇಂತಹ ಯಜ್ಞಾದಿ ದೇವ ಕಾರ್ಯಗಳು, ಶುಭ ಕಾರ್ಯಗಳು, ಭಗವಂತನ ಕಾರ್ಯಗಳು, ಅತಿಥಿ ಸತ್ಕಾರ, ಬ್ರಾಹ್ಮಣ ಪೂಜೆ, ಇಂತಹ ಅನೇಕ ಕಾರ್ಯಗಳು
ತಮ್ಮಿಂದ ನಡೀತಾ ಇರಲಿ, ಈ ಮನೆಯೊಳಗೆ ನಡೀತಾ ಇರಲಿ. ಜೊತೆಗೆ ಯಾವಾಗಲೂ ಈ ಮನೆಯೊಳಗೆ ಮಂಗಲದ ಕಾರ್ಯಗಳು ನಿರಂತರವಾಗಿ ನಡೀತಾ ಇರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಯಾ ಫಲ ನೀರ್ಯ ಆ ಫಲ ಪುಷ್ಪ ಯಾಷ್ಟೇ ಪುಷ್ಪೇ ಬೃಹಸ್ಪತಿ ಪ್ರಮೋದಾಸ್ಥಾನೋ ಮನಸಃ ಇದಂ ಫಲಂ ಮನೋರಥಂ ಪುತ್ರ ಪೌತ್ರ ಪ್ರವರ್ಧನಂ. ಇದು ಅಲ್ಲಿಟ್ಟು ಪ್ರಧಾನ ಕಲಶಪಿಟಾಯಿ पुष्पायाश्च पुष्पिणीः बृहस्पति प्रदोतास्थानो निषन्तं मानसः इदं फलं मनोरथं पुत्रपौत्र प्रबोधनं तस्य प्रधानेन अथ शान्तिं प्रयच्छमे. ಶ್ರೀಕೃಷ್ಣ ಮುಟ್ಬಿಡಿ. ಓದಿಲ್ಲ ನನಗೆ ಎಲ್ಲರಿಗೆ ಕೊಡ್ತೀರೋ ಕೊಡಲಿ? ಬರ್ರಿ ಪ್ರಸಾದ ಬಳಿ ಬರ್ರಿ. ಹೆಸರ ಪೆನ್ ರಾವ್ ಕಾಕನ್ ಕಿಶೋರ್ ಅದ ನೋಡ್ರಿ. ನೋಡೈತೆ ಇಲ್ಲಿ ನೋಡ್ರಿ ಅಣ್ಣ, ಈ ಕಡೆ ನೋಡ್ರಿ ಅಣ್ಣ. ಹಾಂ ಡನ್. ಮಾಡ್ತೀನಿ ಇವ್ರಿಗೆ ಕಳಿಸ್ಬೇಕಾ? ಅವ್ರು ಕಳಿಸ್ತೀನಿ. ಸಂಜೆ ಕೊಡ್ತಾರ ಇವ್ರಿಗೆ ಏನು ಬೇಕು ಕೊಡ್ತಿರಲ್ಲ ಒಂದು ಸ್ವಲ್ಪ ಊಟ ಇಲ್ಲ ಕಾಣುತ್ತೆ. ನಮ್ಮ ಊಟ ಇಲ್ಲ ಕೆಳಗ ಊಟ ಇಲ್ಲ ಹಂಗಂದ್ರೆ ಹೇಳ್ಬಿಡ್ರಿ. ನಾಳೆ ಎಷ್ಟು ಜನ ಕೊಡ್ತಾರೆ, ಎಷ್ಟು ಜನ ಹಾಕ್ಬೇಕು ಅಂತ ಹೇಳ್ಬಿಡ್ರಿ. ಅಷ್ಟೇ
ವಾಮನ್ ಕಾಕ ಅವ್ರನ್ನೊಂದು ಕರೀರಿ ಮುಂದೆ. ಅಮ್ಮ ಅಮ್ಮ ಏ ಅಮ್ಮ ಅಮ್ಮ ಹೊಡಿಲೇತೇನೆ. ಭಾರಿ ಮಾಡಿಸಿದ್ರಿ ಆಚಾರ, ಭಾರಿ ಚಂದ ಮಾಡಿಸಿದ್ರಿ. ಮುಂದೆ ಬರ್ರಿ ಅನ್ಕಾಕ, ಮುಂದೆ ಬರ್ರಿ. ಡನ್. ಹಾಂ ಸಮು ಮುಂದೆ ಅಪ್ಪಿ, ಸಮು 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 ಕಾಣವಲ್ಲ. ಹಾಂ ಡನ್. ಡನ್. ಎಲ್ಲ
ಎಷ್ಟು ಟೈಮಿಗೆ 1:15 ಆಯ್ತು. ಅಲ್ಲಿ ಹುಬ್ಬಳ್ಳಿ ಜೊತೆ ಹೌದಾ? ಅಕ್ಕ ಪೂರ್ತಿ ಫಿಲ್ಮ್ ಅಲ್ರಿ ಅಕ್ಕ. ನಂದು ಪಾರ್ಟ್ ಇರೋದು ಬರೀ 40 days ಇದ್ದು ಅಷ್ಟೇ ಐತೆ ಶೂಟಿಂಗ್. ಅವರು ಮಾಡಿದ್ದನ್ನು ಮಾಡಿಸ್ತಾರೆ ಅಕ್ಕ. ಅವರು ಪಟ ಮುಗಿಸಂಗಿಲ್ಲ. ಒಂದು ಸೀನನ್ನು ಒಂದು 30 ಸಲ ಶಾರ್ಟ್ ತೆಗಿತಾರೆ. ಒಮ್ಮೆ ಹಿಂಗೆ ಕ್ಯಾಮ್ರಾ ಇಡ್ತಾರೆ, ಒಮ್ಮೆ ಹಿಂಗೆ ಕ್ಯಾಮ್ರಾ ಇಡ್ತಾರೆ, ಒಮ್ಮೆ ಹಂಗೆ ಕ್ಯಾಮ್ರಾ ಇಡ್ತಾರೆ, ಒಮ್ಮೆ ಮ್ಯಾಲೆ ಇಡ್ತಾರೆ, ಒಮ್ಮೆ ಕೆಳಗೆ ಇಡ್ತಾರೆ. ಒಂದು 40 ದಿವಸ ಅಲ್ಲೇ ಇದ್ವಿ ನಾವು. ಇದು ನಮ್ಮ ತಮ್ಮಗೆ ಹೇಳ್ರಿ, ಚಂದ ನಾವು ಹುಡುಗಿರ ನಮ್ಮ ತಮ್ಮಗ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಸತಿಯು ಸುತರು ಹಿತರು ಎಂದು ಮತಿಯ ಗೆಟ್ಟು ಗೆಡಲು ಬೇಡ ಮತಿಯು ಗೆಟ್ಟು ಹೋದ ಮೇಲೆ ಸತಿಯು ಸುತರು ಬರುವರೇನು ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಯಾಯೋ ಯಾಗ ಯಜ್ಞ ಮಾಡಲೇಕೆ ಯೋಗಿಯತಿಯು ಆಗಲೇಕೆ ನಾಗಶಯನ ನರದ ವಂದನ ಕೂಗಿ ಭಜನೆ ಮಾಡು ಬೇಗ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಹರಿಯ ಸ್ಮರಣೆ ಮಾತ್ರದಿಂದ ಘೋರ ಗುರಿತವೆಲ್ಲ ನಾಶ ವರದ ಪುರಂದರ ವಿಠಲನ ವರದ ಪುರಂದರ ವಿಠಲನ ನಿರುತ ಭಜನೆ ಮಾಡು ಬೇಗ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ಸೂಪರ್ ಅಕ್ಕ, ಭಾರಿ ಮಸ್ತ್. ಪುರಂದರ ವಿಠಲರಾಯ ತಾರಮ್ಮಯ್ಯ ಕುಲವಾರಿದಿ ಚಂದ್ರಮನ ತಾರಮ್ಮಯ್ಯ ಯದು ಕುಲವಾರಿದಿ ಚಂದ್ರಮನ ಯದು ಕುಲವಾರಿದಿ ಚಂದ್ರಮನ ಯದು ಕುಲವಾರಿದಿ ಚಂದ್ರಮನ ಭೋಜನಾ ಕಾಲೇ ಸೀತಾ ಸ್ಮರಣಿ. ಸೂಪರ್ ಮಾಮ, ಭಾರಿ ಆಡಿದ್ರಿ. ಲಕ್ಷ್ಮೀ ಕಾಂತ ನೀನೇ ಗತಿ ಕೃಷ್ಣ ಗತಿ ಶರಣಾಗತ ವತ್ಸಲ ಮಕರ ಕುಂಡಲ ಧರ ನೀನೇ ಗತಿ ಶರಣಮಧನ ಧರ ನೀನೇ ಗತಿ ಅಕಳಂಕ ಚರಿ ಆದಿನಾರಾಯಣ ರುಕ್ಮಿಣಿ ಪತಿ ಕೃಷ್ಣ ನೀನೇ.
समिधं कुरु शतमानं भवति शतायुः पुरुषः शतेन्द्रिय आयुष्येवेन्द्रिये प्रतितिष्ठति सुमंगलीर्यं समेत पश्चात सौभाग्यवसेतत्वायातास्तं विपरेतन इष्टदेवता कुलदेवता आराध्य देवता सुप्रसन्ना वरदा भवन्तु पठित फोटो ಈಗ ದೇವರ ಉಪಚಾರ ಬ್ರಾಹ್ಮಣರ ಉಪಚಾರ ಅತಿಥಿ ಸತ್ಕಾರ ಹೀಗೆ ವಿಲಿಂದ ಮೇಲೆ ನಡೀತಾ ಇರಲಿ ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮ ಮಾಡಿದ್ರಿ ಆಚಾರ್ಯ ಹೇಳು ನಿಮ್ಮ ಅಮ್ಮ ಹೇಳು ಬರ್ಲಿಲ್ಲ ನನಗೆ ಸಿಟ್ಟು ಬಂದದ ಅಂತ ಹೇಳು ಅದನ್ನ ಹೇಳು ಮಾತ್ರ ಹಿಂಗ ಹೇಳು ಮನೆಗೆ ಸಿಟ್ಟು ಬಂದದ ನೀ ಬರ್ಲಿಲ್ಲ ಎಂತ ಬಾಕಲ್ ಬಂದ ಅಲ್ಲ ನೋಡಲ್ಲ ಬರ್ಲಿಲ್ಲ ಅಂತ ಕೇಳ್ಕತ್ತಿದ್ರು ಅದು ಎಷ್ಟು ಕ್ಲಿಕ್ ಮಾಡ್ಯಾನ ಒಂದು 2-3 ಒಂದೇ ಸಲ ಕ್ಲಿಕ್ ಆಗ್ತಿರ ಪ್ರೊಸೆಸಿಂಗ್ ಅಂತ ಬರಲಿ ಇರ್ತದೆ ಹೌದು ಬ್ಯಾಕ್ ಹೋಗ್ರಿ ತೆಗೀರಿ ಬಂದದಲ್ಲ ಹಾಂ ಸರಿ ಅಲ್ಲ ಊಟ ಮಾಡ್ಕೊಂಡು ಬರ್ರಿ ಹಾಂ ಮಾಡ್ತೇನೆ. ಏ ಅಪ್ಪಿ ನೀ ಸರಿಗೆ ಬರೋ ಇತ್ಲಾಗ ಬಾ
ಅಷ್ಟೇ ರೀ ಅಣ್ಣ. ಎಸ್, ಊಟ ಆತೇನೋ ನಿಂದ? ಆಯ್ತು, ಊಟ ಮುಗೀತು. ಬಾರಮ್ಮ, ಲಘು ಬಾ ಈ ಕಡೆಗೆ. ಬಾಬಾ, ಲಘು ಬಾ, ಲಘು ಬಾ, ಲಘು ಬಾ. ಕಟ್ಟಿ ಮೇಲೆ ಮಕ್ಕಳವ್ರು ನಾವು ಕಟ್ಟಿ ಮೇಲೆ ಅಲ್ಲ ರೋಹಿತಣ್ಣ, ಮಾಮ ಫೋಟೋ ಹೊಡಿತಾನೆ ಸೀದಾ ನಿಂದರೆ ಹಾಂ ಬಾರ್ ಅಷ್ಟೇ ಇರಪ್ಪಿ. ಮಾಮ ಆರಾಮಿದ್ದೀರಿ? ಸಾವಕಾಶ ಕೊಡ್ರಿ ಮಾಮ. ಮಾಮಿ ಸಾವಕಾಶ ಗಂಗಾಧರ್ ಸಾವಕಾಶ ಸಾವಕಾಶ ಕೊಡು. ಯಾಕೆ ನಾಚ್ಕೋತಾಳಲಿಕ್ಕೆ? ಸಾರಿ. ಇಲ್ಲಿ ನೋಡ್ರಿ,
ಬೇಡ.